ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೈ ತಪ್ಪಲಿಕ್ಕೆ ನಮ್ಮ ಕೊಡಗಿನ ಇಬ್ಬರು ಮಾಜಿ ಶಾಸಕರು ಏನಿದ್ದಾರೆ ಅವರು ಕಾರಣ ಅಸಮಾಧಾನ ಇತ್ತು ಅಂತೇಳಿ, ಅದು ನಿಜ? MP ಎಲೆಕ್ಷನ್ ನಮ್ಮ ಕೇಂದ್ರದ ಪ್ರಧಾನಮಂತ್ರಿಗಳ ಮೋದಿಯವರ ಹೆಸರಲ್ಲಿ ನಡೀತದೆ. ಯಾವ ಪ್ರತಾಪ್ ಸಿಂಹ ಎದುರು ಇನ್ನೊಬ್ಬರ ಮೇಲೆ ನಡೆಯೋದಿಲ್ಲ. ನೀವು ಹೇಳ್ದಂಗೆ ಸ್ವಿಸ್ ಬ್ಯಾಂಕಲ್ಲಿ ಹಣ ಪ್ರಮಾಣ 4 ಪಟ್ಟು ಹೆಚ್ಚಾಗಿದೆ. ಹಿಂದಿನ ವರದಿ ಪ್ರಕಾರ 4 ಪಟ್ಟು ಹೆಚ್ಚಾಗಿದೆ. ಕೆಲವರು ಹೇಳ್ತಿದ್ದಾರೆ ಕೊಡಗಿನಲ್ಲಿ ಮಾಜಿ ಶಾಸಕರು ಸಚಿವರು ಆಗಿದ್ರು, ಅವ್ರದ್ದು ಕೂಡ ಹಣ ಇರಬೇಕಂತೇಳಿ. ಹೌದಾ? ಅದಿದ್ರೆ ಅವರೇ ತಗೊಂಡ್ಬಿಡ್ಲಿ, ಯಾರು ಇರ್ತಾರೆ ಅವ್ರು ತಗೊಂಡ್ಬಿಡಿ. ನೀವು ನೇರವಾಗಿ ಹೇಳಿದ್ರಿ ರೈಲ್ ಬರಲ್ಲ, ರೈಲ್ ಬಿಡ್ತಾರೆ ಅಂತೇಳಿ. ಈ ಸಂಸದರು ರೈಲೇ ಬಿಟ್ಟರೆ ಹೇಗೆ? ಇನ್ನು ಮುಂದಿನ ಸಂಸದರನ್ನು ನಾವು ನೋಡಬೇಕಾಗ್ತದೆ. ಮತ್ತು ಒಂದು ಇದಕ್ಕೆ ಅಡೆತಡೆ ಮಾಡೋರು ಕೂಡ ಇದ್ದಾರೆ. ನಮಸ್ಕಾರ, ಚುನಾವಣಾ ಕಣ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಅತಿಥಿ ಮಾಜಿ ಶಾಸಕರು ಅಪ್ಪಚ್ಚು ರಂಜನ್ ಅವರು. ಸರ್ ನಮಸ್ಕಾರ. ಕಾರ್ಯಕ್ರಮ ನಮಸ್ಕಾರ. ಶಾಸಕರಾಗಿ ಸಾಕಷ್ಟು ಲೋಕಸಭಾ ಚುನಾವಣೆಯನ್ನು ನೋಡಿದ್ದೀರಾ. ಧನಂಜಯ ಕುಮಾರ್ ಇರ್ಬೋದು, ಸದಾನಂದ ಗೌಡರು, ವಿಜಯಶಂಕರ್, ಪ್ರತಾಪ್ ಸಿಂಹ, ಸಾಕಷ್ಟು ಜನ ಅವರನ್ನು ಗೆಲ್ಲಿಸ್ಕೊಡೋದ್ರಲ್ಲಿ ತಮ್ಮ ಪಾತ್ರ ಪ್ರಮುಖವಾಗಿತ್ತು. ಹಾಗಾಗಿ ಈ ಹಿಂದಿನ ಎಲೆಕ್ಷನ್ಗೆ ಹೋಲಿಸಿದರೆ ಈ ಬಾರಿಯ ಚುನಾವಣೆ ಎಷ್ಟು ಸ್ಪೆಷಲ್ ಅನಿಸುತ್ತೆ ನಮಗೆ? ಈ ಸಾರಿಯ ಚುನಾವಣೆ ಮೋದಿ ಹೆಸರಿನ ಮೇಲೆ ಚುನಾವಣೆ ನಡೀತದೆ. ಅದರ ಜೊತೆಗೆ ನಮ್ಮ ಯದುವೀರವರು ಕೂಡ ಮೈಸೂರು ರಾಜರ ವಂಶದವರು ಅಂತ ಹೇಳೋದು ಕೂಡ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಹಾಗಾಗಿ ನಮ್ಮ ಪ್ರಿಯಾಪಟ್ಟಣ, ಹುಣಸೂರು, ಮೈಸೂರಲ್ಲಿ ಹೆಚ್ಚಿನ ಮತದಾನ ಭಾರತೀಯ ಜನತಾ ಪಕ್ಷದ ಪರವಾಗಿ ಬರುತ್ತೆ. ಕೊಡಗಿನಲ್ಲಿ ಸಾಧಾರಣ ಎಲ್ಲ ಸಂದರ್ಭದಲ್ಲಿ ಕೂಡ ನಾವು ಕಳೆದ ಸಾರಿ 41,000 ವಿರಾಜಪೇಟೆಯಲ್ಲಿ, 44,000 ಮಡಿಕೇರಿಯಲ್ಲಿ ಕೊಟ್ಟಿದ್ದೇವೆ. ಅದಕ್ಕಿಂತ ಹೆಚ್ಚಿನ ಲೀಡನ್ನು 1 ಲಕ್ಷದ ಮೇಲೆ ತೆಗೊಳ್ಬೇಕು ಅಂತೇಳೋ ಚಿಂತನೆ ಮಾಡಿದ್ದೇವೆ. 1 ಲಕ್ಷದ ಮೇಲೆ ಮತ ಸಿಗುತ್ತೆ ಅಂತ ಹೇಳೋ ನಂಬಿಕೆ ನಮಗಿದೆ. ಅದರ ಜೊತೆಗೆ ನಾವು ಮಾಡಿದಂಥ ಅಭಿವೃದ್ಧಿ ಕಾರ್ಯಕ್ರಮಗಳು, ಈಗಿನ ಇರುವಂಥ ಶಾಸಕರುಗಳು ಮಾಡುವಂಥ ಅಭಿವೃದ್ಧಿ ಕಾರ್ಯಗಳನ್ನು ಜನ ಹೋಲಿಕೆ ಮಾಡ್ತಾರೆ. ಇವತ್ತು ಬಿಟ್ಟಿ ಭಾಗ್ಯಗಳಿಂದಾಗಿ ಇವತ್ತು ಎಲ್ಲೂ ಕೂಡ ಡೆವಲಪ್ಮೆಂಟ್ಸ್ ಆಗಿಲ್ಲ. ಯಾವುದೇ ಅಭಿವೃದ್ಧಿ ಕೆಲಸಕ್ಕೆ ಹಣ ಬಿಡುಗಡೆ ಆಗಿಲ್ಲ. ಆ ರೀತಿಯಲ್ಲಿ ಇರಬೇಕಾದ್ರೆ ಜನರು ಇದನ್ನು ನೋಡಿ ಅವರಿಗೆ ಒಂದು ರೀತಿಯಲ್ಲಿ ಬೇಸರ ತಂದಿದೆ. ಹಾಗಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಹೆಚ್ಚಿನ ಓಟನ್ನು ಕೊಡ್ತಾರೆ ಅಂತ ಹೇಳ್ತಾ ನಂಬಿಕೆ ನಮಗಿದೆ. ತಾವು ಕೂಡ ಈ ಬಾರಿ ಆಕಾಂಕ್ಷಿ ಆಗಿದ್ರು, ನಿಮ್ಮ ಹೆಸರು ಕೂಡ ಹೈಕಮಾಂಡ್ಗೆ ಹೋಗಿತ್ತು. ಕೊನೆಯ ಪಕ್ಷದಲ್ಲಿ ಪ್ರತಾಪ್ ಸಿಂಹ ಅವ್ರಿಗೂ ಟಿಕೆಟ್ ತಪ್ಪಿತು, ಯದುವೀರ್ ಅವರಿಗೆ ಸಿಕ್ಕಿದೆ. ಹಾಗಾಗಿ ಯದುವೀರ್ ಅವರು ಸೂಕ್ತ ಅಭ್ಯರ್ಥಿ ಅಂತ ಹೇಳಿ ಅನ್ಸುತ್ತಾ ತಮಗೆ? ನೋಡಿ, ಅವರು ರಾಜಮನೆತನದವರು. ಒಂದು ಕಾಲದಲ್ಲಿ ಸಂವಿಧಾನ ಇಲ್ಲ ಅಂತ ಹೇಳುವಾಗ ರಾಜರೇ ಈ ರಾಜ್ಯವನ್ನು, ದೇಶವನ್ನು ಆಳುವಂಥ ವ್ಯವಸ್ಥೆ ಇತ್ತು. ಈಗ ಸಂವಿಧಾನದಲ್ಲಿ ರಚನೆ ಆದ ನಂತರ ಪ್ರಜೆಗಳೇ ಪ್ರಜಾಪ್ರಭುತ್ವದಲ್ಲಿ ಸುಪ್ರೀಂ ಅಂತ ಹೇಳೋದು ಕೂಡ ಇರುವಂಥ ಸಂದರ್ಭದಲ್ಲಿ ರಾಜರಾಗಿ ಆಳ್ವಿಕೆ ಮಾಡಿದಂಥ ಅವರ ಅಜ್ಜಂದರು ಎಲ್ಲ ಇರ್ಬೋದು. ಅದೇ ಇದರ ಪ್ರಕಾರ ನಾನು ಜನಪ್ರತಿನಿಧಿಯಾಗಿ ಕೆಲಸ ಮಾಡ್ತೇನೆ ಅಂತ ಹೇಳ್ತಾ ಚಿಂತನೆಯಲ್ಲಿ ಬಂದಿದ್ದಾರೆ. ಹಾಗಾಗಿ ಅವ್ರನ್ನ ಮಾಡ್ತಾರೆ ಅಂತ ಹೇಳ್ತಾ ನಂಬಿಕೆ ನಮಗಿದೆ. ಅವರು ಅರಮನೆಯಲ್ಲಿ ಬೆಳೆದವರು, ಜನಸಾಮಾನ್ಯರ ಕಷ್ಟ ನೋವು ನಲಿವುಗಳು ಅವ್ರಿಗೆ ಗೊತ್ತಿಲ್ಲ. ಹಾಗಾಗಿ ಅವರೇನಾದರೂ ಸಂಸದರ ಆಯ್ಕೆ ಆದರೆ ಜನಸಾಮಾನ್ಯರ ಕಷ್ಟಗಳಿಗೆ ಸ್ಪಂದಿಸ್ತಾರ? ಜನಸಾಮಾನ್ಯರ ಕಷ್ಟಗಳಿಗೆ ಸ್ಪಂದನೆ ಮಾಡಲೇಬೇಕು. ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಬಿಡಬೇಕಲ್ಲ. ನಾವು ನಿರಂತರವಾಗಿ ಇಡೀ ಜನರ ಮಧ್ಯದಲ್ಲಿ ಇರುವಂಥವ್ರು. ಹಾಗಾಗಿ ಅವ್ರನ್ನೂ ಕೂಡ ಆ ರೀತಿಯ ಅವರು ಕೂಡ ಇದಕ್ಕೆ ಒಪ್ಪಿಗೆ ಬಂದಿರುವಂಥವ್ರು. ನಾನು ಜನಸಾಮಾನ್ಯರ ಜೊತೆಲಿ ಇರ್ತೀನಿ ಅಂತ ಹೇಳೋದು ವಿಚಾರ, ಮತ್ತು ನಾನು ಜನರ ಸಂಕಷ್ಟಕ್ಕೆ ಸ್ಪಂದನೆ ಮಾಡ್ತೀನಿ ಅಂತ ಹೇಳೋದು ವಿಚಾರವನ್ನು ಅವರು ಹೇಳ್ಕೊಂಡು ಬಂದಿದ್ದಾರೆ. ಮತ್ತು ಮೊನ್ನೆ ಮೋದಿ ಬಂದಂಥ ಸಂದರ್ಭದಲ್ಲಿ ಕೂಡ, ಹೋದಂಥ ಸಂದರ್ಭದಲ್ಲಿ ಅವರು ಗಂಡ ಹೆಂಡತಿ ಕ್ಲೀನ್ ಮಾಡಿದ್ದು ಕೂಡ ನೀವು ನೋಡ್ತಾ ಇದ್ದೀರಿ. ಹಾಗಾಗಿ ಜನಸಾಮಾನ್ಯರಿಗೆ ಹೊಂದ್ಕೊಳ್ಳುವಂಥ ಕೆಲಸ ಮಾಡ್ತಾರೆ. ಒಂದೇ ಸಾರಿ ಎಲ್ಲರೂ ಹೊಂದ್ಕೊಳ್ಳೋಕೆ ಆಗೋದಿಲ್ಲ, ಸ್ವಲ್ಪ ಟೈಮ್ ಬೇಕಾಗ್ತದೆ, ಹೊಂದ್ಕೊಳ್ತಾರೆ. ನಾವು ಕೂಡ 94ರಲ್ಲಿ ಗೆದ್ದಂಥ ಸಂದರ್ಭದಲ್ಲಿ ಯಂಗೆಸ್ಟ್ MLA ಆಗಿದೆ ವಿಧಾನಸೌಧದಲ್ಲಿ, 3rd ಯಂಗೆಸ್ಟ್ MLA ಆಗಿದೆ. ಆ ಸಂದರ್ಭದಲ್ಲಿ ಕೂಡ ನಾವು ಒಂದೇ ಸಾರಿ ನಮಗೆ ಎಲ್ಲವೂ ಕಲೀಲಿಕ್ಕೆ ಆಗಲಿಲ್ಲ. ಆದರೆ 1-2 ವರ್ಷ ಕಳೆದ ಮೇಲೆ ನಮಗೆ ಕಲೀಲಿಕ್ಕೆ ಆಯಿತು. ಬಟ್ ನಮಗೆ ಈ ಗೈಡ್ ಮಾಡೋರು ಭಾಳ ಕಡಿಮೆ ಇದ್ದರು ಅವಾಗ. ಇವಾಗ ನಮ್ಮಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ ಜನಪ್ರತಿನಿಧಿಗಳಾಗಿ ಕೆಲಸವನ್ನು ಮಾಡಿದಂಥ ಎಕ್ಸ್ಪೀರಿಯನ್ಸ್ ಇರುವಂಥ ಮಾಜಿ ಶಾಸಕರಿದ್ದಾರೆ. ಹಾಗಾಗಿ ಅವ್ರನ್ನ ಗೈಡ್ ಮಾಡಿ ಅವರು ಜನರಿಗೆ ಹೇಗೆ ಸ್ಪಂದನೆ ಮಾಡಬೇಕು ಅಂತ ಹೇಳೋ ಮಾಹಿತಿನ ಕೊಡುವಂಥ ಕೆಲಸ ಕೂಡ ಮಾಡ್ತೇವೆ. ಈ ಮೊದಲೇ ಕೂಡ ನಾವು ಮಾತಾಡಿದ್ದೇವೆ ಅವರಿಗೆ. ಆಗ ಅವರು ಈಗಲೂ ಕೂಡ ಹೇಳ್ತಾರೆ, ನಾನು ನಮ್ಮ ಒಂದು ಕಚೇರಿಯನ್ನು ನಾನು ಇದರಲ್ಲಿ ನಮ್ಮ ಅರಮನೆಯಲ್ಲಿಯೂ ಕೂಡ ತೆಗಿತೇವೆ. ಅದರ ಜೊತೆಗೆ ಆಫೀಸನ್ನು ಕೂಡ ಸರ್ಕಾರ ಆಫೀಸಲ್ಲಿ ನಾನು ಪ್ರತಿ ಇರ್ತೇನೆ, ಮೈಸೂರಲ್ಲಿ ಇರ್ತೀನಿ, ಮಡಿಕೇರಿಯಲ್ಲಿ ಇರ್ತೀನಿ ಅಂತ ಹೇಳೋ ವಿಚಾರವನ್ನು ಕೂಡ ಹೇಳ್ತಾ ಇದ್ದಾರೆ.
ಹಾಗಾಗಿ ಜನಸ್ಪಂದನೆಯನ್ನು ಮಾಡ್ತಾರೆ. ಸೊ ಅರಮನೆಯಲ್ಲಿ ಕಚೇರಿ ತೆಗೆದ್ರೆ ಈಗಾಗಲೇ ಜನಸಾಮಾನ್ಯರು ಕೂಡ ಫೀಸ್ ಕೊಟ್ಟೆ ಹೋಗಬೇಕಾಗತ್ತೆ ಅರಮನೆ ಒಳಗಡೆ ಪ್ರವೇಶ ಮಾಡಬೇಕಾದ್ರೆ. ಈಗೇನಾದರೂ ಸಂಸದರ ಕಚೇರಿ ಅಲ್ಲೇ ಆದರೆ ಅವ್ರನ್ನ ಕಾಣೆ ಇಲ್ಲ, ಅವರು ಸಂಸದರ ಕಚೇರಿನ ಸಪ್ರೇಟ್ ಮಾಡ್ತಾರೆ, ಅದಕ್ಕೆ ಫ್ರೀ ಎಂಟ್ರಿ, ಯಾರು ಬೇಕಾದ್ರೆ ಬರ್ಬೋದು ಹೋಗ್ಬೋದು. ಪ್ರತಾಪ್ ಸಿಂಹ ಕೊನೆವರೆಗೂ ಕೂಡ ಆಕಾಂಕ್ಷಿ ಆಗಿದ್ರು, ಸಿಗುತ್ತೆ ಅನ್ನೋ ವಿಶ್ವಾಸದಲ್ಲಿದ್ದರು. ಆದರೂ ಟಿಕೆಟ್ ಕೈ ತಪ್ಪಿತು. ಅಲ್ಲಿ ಒಂದು ಮಾತು ಕೇಳಿ ಬರ್ತಿದೆ, ಪ್ರತಾಪ್ ಸಿಂಹ ಅವ್ರಿಗೆ ಟಿಕೆಟ್ ಕೈ ತಪ್ಪಲಿಕ್ಕೆ ನಮ್ಮ ಕೊಡಗಿನ ಇಬ್ಬರು ಮಾಜಿ ಶಾಸಕರು ಏನಿದ್ದಾರೆ ಅವರು ಕಾರಣ, ಅಸಮಾಧಾನ ಇತ್ತು ಅಂತೇಳಿ. ಅದು ನಿಜನಾ? ನೋಡಿ, ನಮಗೆ ಅಸಮಾಧಾನ ಏನಿಲ್ಲ. ಯಾರಾದರೂ ಕೂಡ ನಾವು ನಮ್ಮ ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧರಾಗಿರುವಂಥವ್ರು. ಹಾಗಾಗಿ ಹೈಕಮಾಂಡ್ ಏನು ತೀರ್ಮಾನ ಮಾಡಿದೆ ಅದುವೇನೆ, ನಾವು ಅವರಿಗೆ ಕೈ ತಪ್ಪಿಸಲಿಕ್ಕೆ ಕೆಲಸವನ್ನು ನಾವು ಮಾಡಲಿಲ್ಲ. ಬಟ್ ನಾವು ಅವರು ಎಡವಿದಾಗ ನೇರವಾಗಿ ಅವರಿಗೆ ಹೇಳ್ತಾಯಿದ್ವು, ನೀವು ಎಡವುತ್ತೀರಿ, ಆಗಬೇಡಿ, ಈ ರೀತಿ ಆಗಬೇಕು ಅಂತ ಹೇಳಿದ ವಿಚಾರನ ಅವರು ಹೊಂದ್ಕೊಂಡು ಹೋಗ್ತಾಯಿದ್ರು. ಬಿಜೆಪಿ ಅವರಲ್ಲೇ ಒಂದು ಮಾತಿದೆ, ಪ್ರತಾಪ್ ಸಿಂಹ ಅವರು ಇಲ್ಲಿಯ ಶಾಸಕರ ಪರವಾಗಿ ಮತಯಾಚನೆ ಮಾಡಲಿಕ್ಕೆ ಬರಲಿಲ್ಲ ವಿಧಾನಸಭಾ ಚುನಾವಣಾ ಹೊತ್ತಿನಲ್ಲಿ, ಹಾಗಾಗಿ ಇವರಿಗೆ ಅಸಮಾಧಾನ ಇತ್ತು ಅಂತೇಳಿ. ನೋಡಿ, ಶಾಸಕರಿಗೆ ಸಂದರ್ಭದಲ್ಲಿ ಕೂಡ ಅವರು ಮತಯಾಚನೆಗೆ ಬರೆದಿರೋದು ನಿಜನೇ, ಅದಕ್ಕೆ ನಮಗೇನು ಅಸಮಾಧಾನ ಇಲ್ಲ. ನೋಡಿ, ಈ MP ಇಲೆಕ್ಷನ್ ನಮ್ಮ ಕೇಂದ್ರದ ಪ್ರಧಾನಮಂತ್ರಿಗಳ ಮೋದಿಯವರ ಹೆಸರಲ್ಲಿ ನಡೀತದೆ. ಯಾವ ಪ್ರತಾಪ್ ಸಿಂಹ ಎದುರು ಇನ್ನೊಬ್ಬರ ಮೇಲೆ ನಡೆಯೋದಿಲ್ಲ. ಆದರೆ ಅಸೆಂಬ್ಲಿ ಇಲೆಕ್ಷನ್ ಬಂದಾಗ ಇಂಡಿವಿಜುವಲ್ ಕೌಂಟ್ ಆಗ್ತದೆ. ಹಾಗಾಗಿ ನಾವು ಇಂಡಿವಿಜುವಲ್ ಆಗಿ ನಮ್ಮ ಸಾಧನೆಗಳನ್ನು ಜನರಿಗೆ ತಿಳಿಸೋದ್ರ ಮುಖಾಂತರ, ಜನರಿಗೆ ಕಷ್ಟಕ್ಕೆ ಸ್ಪಂದನೆ ಮಾಡಿದಿರುವಂಥ ಸಂದರ್ಭದಲ್ಲಿ ಈ ವಿಚಾರವನ್ನು ಹೇಳೋದ್ರೊಂದಿಗೆ ನಾವು ಕ್ಯಾಂಪೇನ್ ಮಾಡಿದ್ದೇವೆ. ಅವರು ಬಂದು ಕ್ಯಾಂಪೇನ್ ಮಾಡಿಬಿಟ್ಟು ಏನಾದರೂ ಆಗುತ್ತೆ ಅಂತ ಹೇಳೋಕ್ಕೆ ಆಗೋದಿಲ್ಲ. ಅದರ ಬಗ್ಗೆ ನಾವು ಚಿಂತೆಗಳು. ತಾವು ರಾಜ್ಯ ಸರ್ಕಾರ ಕೊಟ್ಟಂತಹ ಭಾಗ್ಯಗಳನ್ನು ಬಿಟ್ಟಿ ಭಾಗ್ಯ ಅಂತೇಳಿ ಜರಿತೀರಾ, ಅಂದರೆ ಜನಸಾಮಾನ್ಯರು ಸಾಕಷ್ಟು ಉಪಯೋಗಿಸ್ಕೊಳ್ತಿದ್ದಾರೆ, ಮೆಚ್ಚುತ್ತಿದ್ದಾರೆ. ಹಾಗಾಗಿ ಈ ಭಾಗ್ಯಗಳೇನಿದ್ದಾವೆ ಈ ಬಾರಿಯ ಚುನಾವಣೆಯಲ್ಲಿ ಅದು ಪರಿಣಾಮ ಬೀರಬಹುದಾ ಅಂತ? ನೋಡಿ, ಭಾಗ್ಯಗಳಿಗೆ ಸಂಬಂಧಪಟ್ಟಾಗೆ ಅವರಿಗೂ ಕೂಡ ಗೊತ್ತಿದೆ. ಏನು ಅಂತಂದರೆ, ಸರ್ಕಾರ ಒಂದು ಕೈಯಿಂದ ವಸೂಲಿ ಮಾಡ್ತಾರೆ, ಇನ್ನೊಂದು ಕೈಯಿಂದ ಕೊಡ್ತಾರೆ ಅಂತ ಹೇಳೋದು ಗೊತ್ತಿದೆ. ಅವರಿಗೂ ಕೂಡ ಬೇಕಾಗಿರೋದು ಆಲ್ಮೋಸ್ಟ್ ಆಲ್ ವಿದ್ಯಾವಂತರು ಇರುವಂಥ ಎಲ್ಲರಿಗೂ ಕೂಡ ನಮಗೆ ಡೆವಲಪ್ಮೆಂಟ್ ಬೇಕಾಗಿದೆ, ನಮಗೆ ಇಂಡಿವಿಜುವಲ್ ಬೆನಿಫಿಟ್ ಬೇಕಾಗಿಲ್ಲ ಅಂತ ಹೇಳ್ತಾ ವಿಚಾರವನ್ನು ಕೂಡ ಹೇಳ್ತಾ ಇದೆ. ಈಗ ಎಲ್ಲರ ಮನೆಯಲ್ಲೂ ಕೂಡ ಕೂಲಿ ಕಾರ್ಮಿಕರ ಮಗನಲ್ಲಿ ಕೂಡ ಮನೆಯಲ್ಲಿ ಕೂಡ ಈಗ ವಿದ್ಯಾವಂತರಾಗಿದ್ದಾರೆ. ವಿದ್ಯಾವಂತರಾದಂಥ ಸಂದರ್ಭ ಅವ್ರು ಜಾಬ್ ಬೇಕು ಅಂತ ಹೇಳುವಂಥ ಚಿಂತನೆಯನ್ನು ಮಾಡ್ತಾರೆ. ಕೆಲವು ಜನ ನಾವು ಜಾಬ್ ಸಿಕ್ಕಿದ್ರು ಕೂಡ ಅವರ ಓನ್ ಬಿಸ್ನೆಸ್ ಪ್ರಾರಂಭ ಮಾಡ್ತಾರೆ. ಕೇಂದ್ರ ಸರ್ಕಾರದಲ್ಲಿ ಓನ್ ಬಿಸ್ನೆಸ್ ಮಾಡೋದಕ್ಕೆ ಭಾಳಷ್ಟು ಒತ್ತು ಕೊಡುವಂಥ ಕೆಲಸ ಮಾಡ್ತಾರೆ. ಸುಮಾರು 15ರಿಂದ 20 ಲಕ್ಷದವರೆಗೆ ವಿದೌಟ್ ಗ್ಯಾರಂಟಿ ಲೋನನ್ನು ಕೊಡುವಂಥ ವ್ಯವಸ್ಥೆನೂ ಕೂಡ ಇಂಡಿವಿಜುವಲಾಗಿ ಕೊಡುವಂಥ ಮುದ್ರಾ ಯೋಜನೆಯಲ್ಲಿ ಕೊಡುವಂಥ ವ್ಯವಸ್ಥೆನೂ ಕೂಡ ಸರ್ಕಾರ ಮಾಡಿಕೊಂಡಿದೆ. ಒಬ್ಬ ಎಕ್ಸಾಂಪಲ್ ನಾ ಹೇಳಕ್ಕೆ ಹೋದರೆ, ಒಂದು ಇಟ್ಟಿಗೆ ಫ್ಯಾಕ್ಟ್ರಿಯೇ ತೊಗೊಂಡ್ರು ಅಂತ ಇಟ್ಕೊಳ್ಳಿ. ಇಟ್ಟಿಗೆ ಫ್ಯಾಕ್ಟ್ರಿ ತೊಗೊಂಡಾಗ ಒಂದು 50-60 ಜನಕ್ಕೆ ಕೆಲಸ ಆಗ್ತದೆ. ನಮ್ಮ ಕೊಡಗಿನಲ್ಲಿ ಈಗ ಹೋಮ್ ಸ್ಟೇ ಮಾಡ್ತಾರೆ, ರಿಸಾರ್ಟ್ಗಳು ಮಾಡ್ತವೆ. ಹೋಮ್ ಸ್ಟೇ ರಿಸಾರ್ಟ್ಗಳು ಮಾಡಿದ್ರಿಂದ ಇವತ್ತು ಕೊಡಗು ಒಂದು ರೀತಿಯಲ್ಲಿ ಇಂಪ್ರೂವ್ ಆಗಿದೆ. ಮೊದಲು ಬೇಡ ಅಂತ ಹೇಳುವಂಥ ಚಿಂತನೆ ಇತ್ತು, ಆದರೆ ಈಗ ಗೊತ್ತಾಗಿದೆ ಜನರಿಗೆ. ಅಲ್ಲಿ ಕೂಲಿ ಕೆಲಸದವನಿಗೆ ಕೂಲಿ ಕೆಲಸ ಸಿಗ್ತದೆ, ಆಟೋ ಡ್ರೈವರಿಗೆ ಬಾಡಿಗೆ ಸಿಗ್ತದೆ, ಟ್ಯಾಕ್ಸಿ ಡ್ರೈವರಿಗೆ ಬಾಡಿಗೆ ಸಿಗ್ತದೆ, ಟ್ಯಾಕ್ಸಿಗೆ ಬಾಡಿಗೆ ಆಗ್ತದೆ. ಮತ್ತು ವೆಜಿಟೇಬಲ್ಸ್ ಕೂಡ ನಮ್ಮ ಕೊಡಗಿನಲ್ಲಿ ವೆಜಿಟೇಬಲ್ ಆಲ್ಮೋಸ್ಟ್ ಆಲ್ ನ್ಯಾಚುರಲಾಗಿ ನಾವು ಬೆಳಿತೇವೆ. ನಾವು ಆರ್ಟಿಫಿಷಿಯಲ್ ಆಗಲಿ ಮತ್ತು ಆರ್ಗಾನಿಕ್ಕಾಗಿ ಹೆಚ್ಚು ಇರುವಂಥದ್ದು, ಸಗಣಿ ಗೊಬ್ಬರ ಹಾಕಿ ಮಾಡುವಂಥದ್ದು. ಅದರಿಂದ ಆ ಒಳ್ಳೆಯ ತರಕಾರಿ ಸಿಗುವಂಥ ಸಮಯದಲ್ಲಿ ತರಕಾರಿ ಕೂಡ ರೇಟ್ ಸಿಗ್ತಾಯಿದೆ. ಈಗ ನೀವು ಕಂಪೇರ್ ಮಾಡಿ ಬೆಂಗಳೂರು ಮೈಸೂರಿಗೆ ಕಂಪೇರ್ ಮಾಡಿದರೆ ತರಕಾರಿಗೆ ಇಲ್ಲಿ ಅದಕ್ಕಿಂತ ರೇಟ್ ಜಾಸ್ತಿ ಸಿಗ್ತದೆ. ಬೆಂಗಳೂರಲ್ಲಿ ಚೀಪಾಗಿ ಸಿಗ್ತದೆ, ಮೈಸೂರಲ್ಲಿ ಚೀಪಾಗಿ ಸಿಗ್ತದೆ. ಹಾಗಾಗಿ ರೈತನಿಗೆ ಕೂಡ ಒಂದು ರೀತಿಯಲ್ಲಿ ಇಂಡೈರೆಕ್ಟಾಗಿ ಬೆನಿಫಿಟ್ ಆಗುವಂಥ ವ್ಯವಸ್ಥೆ ಕೂಡ ಆಗ್ತದೆ. ಅದರಿಂದ ನಾವು ಈ ಬಿಟ್ಟಿಗ ಭಾಗ್ಯಗಳು ನಮ್ಗೆ ಬೇಕಾಗಿಲ್ಲ, ನಮಗೆ ಈ ಏನು ಮೂಲಭೂತ ಸೌಕರ್ಯವನ್ನು ಹೆಚ್ಚಿಸುವಂಥ ಕೆಲಸ ಆಗಬೇಕು ಅಂತ ಚಿಂತನೆಯನ್ನು ಮಾಡ್ತಾಯಿದ್ದಾರೆ. ನಿಮಗೆ ಉದಾಹರಣೆಗೆ ಹೇಳ್ಕೋದ್ರೆ, ಇವತ್ತು ನಾವು 2018ನಲ್ಲಿ ಮಳೆ ಬಿದ್ದಂಥ ಸಂದರ್ಭದಲ್ಲಿ, ಪ್ರವಾಹ ಸಂದರ್ಭದಲ್ಲಿ ಇಡೀ ವಿಲೇಜಿಗೆ ನಾವು ಭೇಟಿ ಕೊಟ್ಟಿದ್ದೇವೆ. ನಿರಂತರ ಬೆಳಿಗ್ಗೆ ಹೋದರೆ ನಾವು ಸಾಯಂಕಾಲನೇ ಬರ್ತಿದ್ದೆವು, ಮಧ್ಯಾಹ್ನ ಊಟನೂ ಕೂಡ ಇರ್ತಿಲ್ಲ, ರಾತ್ರಿ 8 ಗಂಟೆವರೆಗೂ ಹೋಗ್ತಿದ್ದೆವು. ಅಂಥ ಸಂದರ್ಭದಲ್ಲಿ ಜನರಿಗೆ ಸ್ಪಂದನೆ ಮಾಡುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಅದರ ಜೊತೆಗೆ ಆಗಿದ್ದಂಥ ಸರ್ಕಾರಕ್ಕೂ ಸ್ಪಂದನೆ ಮಾಡಿ ಸುಮಾರು 9,75,000 ರೂಪಾಯಿ ಮನೆಯನ್ನು ಕಟ್ಟಿಸ್ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ. ಆ ಮನೆ 9,75,000 ಆದರೆ ಅಲ್ಲಿ ಮೂಲಭೂತ ಸೌಕರ್ಯ, ರಸ್ತೆಗಳಿರ್ಬೋದು, ಕರೆಂಟ್ ಇರ್ಬೋದು, ನೀರು ಇರ್ಬೋದು, UGC ಸಿಸ್ಟಮ್ ಇರ್ಬೋದು, ಇದಕ್ಕೆಲ್ಲವೂ ಕೂಡ ಹಣವನ್ನು ಒದಗಿಸಿದಾಗ ಒಂದು ಮನೆಗೆ ಕಾಸ್ಟ್ ಸುಮಾರು ಒಂದು 15 ಲಕ್ಷ ರೂಪಾಯಿ ಬಿದ್ದಂತೆ ಆಗಿದೆ. ಹಾಗಾಗಿ ಆ ಮನೆಯಲ್ಲಿ ಹೋಗಿ ನೋಡಿದಾಗ ಗೊತ್ತಾಗ್ತದೆ, ಒಂದು ದೊಡ್ಡ ಒಂದು ಒಳ್ಳೆ ಸಿಟಿ ಇದಾಗೆ ಇದೆ.
ಹಾಗಾಗಿ ಆವತ್ತು ನಾವು ಜನರ ಸಂಕಷ್ಟಕ್ಕೆ ಸ್ಪಂದನೆ ಮಾಡುವಂಥ ಕೆಲಸ ಮಾಡಿದ್ರೆ ಅದನ್ನು ಮರೆಯೋದಿಲ್ಲ ಅಂತ ಹೇಳ್ತಾ ನಂಬಿಕೆ ನಮಗಿದೆ. ಕಳೆದ ಬಾರಿ ಕೂಡ ಮೋದಿ ಅಲೆಯಲ್ಲಿ ಗೆದ್ದರು ಬಿಜೆಪಿ ಅಭ್ಯರ್ಥಿ ಅಂತ ಹೇಳ್ತಾರೆ. ಈ ಬಾರಿ ಕೂಡ ಮೋದಿ ಅಲೆ ಇದೆ ಅಂತೇಳಿ ತಾವು ಹೇಳ್ತಿದ್ದೀರಾ. ನಿಜವಾಗಿ ಈ ಬಾರಿ ಚುನಾವಣೆ ಮೋದಿ ಹವಾ ಇದೆಯಾ, ಅದು ವರ್ಕೌಟ್ ಆಗುತ್ತಾ ಅಂತ? ಮೋದಿ ಚುನಾವಣೆ ಇವತ್ತು ಹವಾ ಇದೆ, ಅದರಲ್ಲಿ ಏನು ಡೌಟೇ ಇಲ್ಲ. ನಮ್ಮ ಕೊಡಗಿನಲ್ಲಿ ಅಂತೂ ಫಸ್ಟು ನಾವು ನೋಡೋದು ಏನಂತ ಹೇಳಿದ್ರೆ, ಯಾರಾದರೂ ಕೂಡ ನಾವು ದೇಶದ ಬಗ್ಗೆ ಚಿಂತನೆ ಮಾಡೋರು ಹೆಚ್ಚಿನ ಸಂಖ್ಯೆಯಲ್ಲಿ ಕೊಡಗಿನಲ್ಲಿರುವಂಥವ್ರು. ದೇಶದ ಬಗ್ಗೆ ಚಿಂತನೆ ಮಾಡಬೇಕಾದ್ರೆ ಫಸ್ಟ್ ನಾವು ದೇಶದ ಬಗ್ಗೆ ಚಿಂತನೆ ಮಾಡ್ತೇವೆ. ಇವತ್ತು ದೇಶಕ್ಕೆ ಗಟ್ಟಿಯಾದ ಒಂದು ಪ್ರಧಾನಮಂತ್ರಿ ಸುಮಾರು 75 ವರ್ಷದಿಂದ ನಮಗೆ ಸಿಕ್ಕಿರೋದು ನಮ್ಮ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಮೋದಿಜಿಯವರು. ಅವರ ವರ್ಚಸ್ಸು, ಅವರ ಚಿಂತನೆ, ಅವರು ಡೆವಲಪ್ಮೆಂಟ್ ಮಾಡಿದ ಚಿಂತನೆಗಳು ಮತ್ತು ಹೊರದೇಶದಲ್ಲಿ ಅವರ ಕಾಂಟ್ಯಾಕ್ಟ್ಸ್ ಇರೋದನ್ನು ನೋಡಿದರೆ ಎಲ್ಲರೂ ಮೆಚ್ಚುತ್ತಾರೆ. ನಿಮಗೂ ಕೂಡ ಟಿ ವಿ ಮಾಧ್ಯಮದಲ್ಲಿ ನೋಡಿರ್ಬೋದು. ಯಾವುದೇ ಪ್ರಧಾನಿ ಹೋದಾಗ ಅದು ಲೆಕ್ಕಕ್ಕೆ ಇರ್ತಿತ್ತಲ್ಲ, ಹೋಗಿದ್ದು ಗೊತ್ತಿಲ್ಲ ಬಂದಿದ್ದು ಗೊತ್ತಿಲ್ಲ ಅಂತ ಇರ್ತದೆ, ಹೋದಪುಟ್ಟ ಬಂದಪುಟ್ಟ ಅಂತ ಆಗ್ತಿತ್ತು. ಎಲ್ಲರೂ ಒಂದು ರೀತಿಯಲ್ಲಿ ಏನಂತ ನೆಗ್ಲೆಕ್ಟ್ ಮಾಡ್ತಿದ್ರು ಬೇರೆ ಬೇರೆ ದೇಶಗಳು. ಯಾಕೆಂತಂದರೆ ಇಂಡಿಯಾ ಬಂದಿದೆ, ಏನೋ ಭಿಕ್ಷೆ ಬೇಡಕ್ಕೆ ಬಂದಿದ್ದಾನೆ ಅಂತ ಹೇಳೋದ್ರ ಚಿಂತನೆ ಇತ್ತು. ಇವತ್ತು ಭಿಕ್ಷೆ ಬೇಡಕ್ಕಿಂತಿಲ್ಲ, ಗೌರವದಿಂದ ನಡೆಸ್ಕೊಳ್ಳೋಂಥ ಕೆಲಸವನ್ನು ಮಾಡ್ತಾರೆ. ಒಂದು ಸಂದರ್ಭದಲ್ಲಿ ಅವರು ಗುಜರಾತಿನ ಮುಖ್ಯಮಂತ್ರಿ ಹೋದಾಗ ಬರಾಕ್ ಒಬಾಮ ಅವರು ವೀಸಾ ಕೇಳಿದಾಗ ರಿಜೆಕ್ಟ್ ಮಾಡಿದರು. ರಿಜೆಕ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅದೇ ಬರಾಕ್ ಒಬಾಮ ಇವರು ಪ್ರೈಮ್ ಮಿನಿಸ್ಟರ್ ಆಗಿ 1-2 ವರ್ಷದಲ್ಲಿ ಅವ್ರನ್ನ ಆಹ್ವಾನ ಕೊಟ್ಟರು, ಬರಬೇಕು ಅಂತ ಚಿಂತನೆ ಮಾಡಿದರು. ಈ ಬರಾಕ್ ಒಬಾಮ ಅವರು ಅಮೇರಿಕದ ಪ್ರೆಸಿಡೆಂಟ್ ಆಗಿ ಯಾವುದೇ ಅಮೇರಿಕದ ಪ್ರೆಸಿಡೆಂಟು ಒಬ್ಬ ಪ್ರಧಾನಿಯನ್ನು ಏರ್ಪೋರ್ಟ್ಗೆ ಹೋಗಿ ರಿಸೀವ್ ಮಾಡುವಂಥ ಕೆಲಸವನ್ನು ಈ ಚರಿತ್ರೆಯಲ್ಲೇ ಮಾಡಿಲ್ಲ. ಇವರು 2 ದಿವಸ ಪ್ರಾಕ್ಟೀಸ್ ಮಾಡಿ ಅವರು ಏರ್ಪೋರ್ಟ್ಗೆ ಹೋಗಿ ರಿಸೀವ್ ಮಾಡ್ಕೊಂಡು ಬರುವಂಥ ಕೆಲಸ ಮಾಡ್ತಾರೆ. ಅದೇ ಸಂದರ್ಭದಲ್ಲಿ ಅಮೇರಿಕದಲ್ಲಿ ಇದ್ದಂಥ ಭಾರತೀಯರು ಯಾರಿದ್ದಾರೆ ಅವ್ರನ್ನ ಒಂದು ಮೀಟಿಂಗ್ ತಗೊಂಡಂಥ ಸಂದರ್ಭದಲ್ಲಿ ಅಲ್ಲಿ ಆ ಸ್ಲೋಗನ್ಗಳು ಅಲ್ಲಿ ನೋಡಿದಾಗ ನಿಮಗೆ ಅರ್ಥ ಆಗ್ತದೆ, ಮೋದಿ ಮೋದಿ ಅಂತ ಹೇಳೋದು. ಇದು ಚರಿತ್ರೆಯಲ್ಲಿ ಎಲ್ಲೂ ಕೂಡ ಆಗಿಲ್ಲ. ಮತ್ತು ಮೋದಿಜಿಯವರು ಕೂಡ ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಕೂಡ ನಾವು 11ರಲ್ಲಿ ಇದ್ದದನ್ನು ನಮ್ಮ 5ಕ್ಕೆ ತರುವಂಥ ವ್ಯವಸ್ಥೆನ ಕೂಡ ಮಾಡಿದ್ದಾರೆ. ಅದರ ಜೊತೆಗೆ ಎಲ್ಲಿ ಹೋದರೂ ಕೂಡ ಮೋದಿಗೆ ಒಂದು ಗೌರವ ಸಿಕ್ಕುವಂಥ ವ್ಯವಸ್ಥೆನ ಮಾಡಿದ್ದಾರೆ. ಇಡೀ ವಿಶ್ವವೇ ಇವತ್ತು ಮೋದಿ ಅಂತ ಹೇಳುವಂಥ ಜಪವನ್ನು ಮಾಡುವಂಥ ವ್ಯವಸ್ಥೆನ ಕೂಡ ಮಾಡ್ತಾಯಿದ್ದಾರೆ. ವೆರಿ ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ತಾರೆ ಕೂಡ. ನಿಮಗೆ ಇನ್ನೂ ಒಂದು ಉದಾಹರಣೆ ಹೇಳಲಿಕ್ಕೆ ಹೋದರೆ, ಇವತ್ತು ನಮ್ಮ ರಷ್ಯಾ ಯುಕ್ರೇನ್ ಆದಂಥ ವಾರ್ನಲ್ಲಿ ಸುಮಾರು 18,000 ಜನ ವಿದ್ಯಾರ್ಥಿಗಳು ಭಾರತ ದೇಶದವರು ಇದ್ದರು. ನಮ್ಮ ಕೊಡಗಿನವರು ಕೂಡ 2 ಜನ ಇದ್ದರು. ಆ ವಾರದ ಸಂದರ್ಭದಲ್ಲಿ ಅವ್ರು ಎಲ್ಲಿಗೆ ಹೋಗ್ಬೇಕು ಏನೋ ಹೋಗ್ಬೇಕಂತ ಅವರಿಗೆ ತೋಚ್ತಾ ಇರಲಿಲ್ಲ. ಅವ್ರ ಮಕ್ಕಳೆಲ್ಲರೂ ಕೂಡ ಫೋನ್ ಮಾಡಿ ತಂದೆ ತಾಯಿ ಜೊತೆಲಿ ಅಳುವಂಥ ವ್ಯವಸ್ಥೆನೂ ಕೂಡ ಮಾಡ್ತಿದ್ರು. ಆದರೆ ಮೋದಿಜಿಯವರು 2 ಸರ್ಕಾರಕ್ಕೂ ಮಾತಾಡಿ 1-2 ದಿವಸದ ಮಟ್ಟಿಗೆ ವಾರನ ನಿಲ್ಲಿಸುವಂಥ ವ್ಯವಸ್ಥೆ ಮಾಡಿ ಅವರಿಗೆ ಸಿಗ್ನಲನ್ನು ಕೊಟ್ಟು ಭಾರತದ ಧ್ವಜವನ್ನು ಹಿಡ್ಕೊಂಡು ಬಂದರೆ ಯಾರು ಅಟ್ಯಾಕ್ ಮಾಡೋದಿಲ್ಲ ಅಂತೇಳಿ ಕರ್ಕೊಂಡು ಬರುವಂಥ ವ್ಯವಸ್ಥೆನೇ ಮಾಡಿ ಇವತ್ತು ಫ್ಲೈಟಲ್ಲಿ ತರುವಂಥ ವ್ಯವಸ್ಥೆನ ಕೂಡ ಮಾಡಿದರು. ಫುಲ್ ಎಕ್ಸ್ಪೆನ್ಸ್ ಗೌರ್ಮೆಂಟದ್ದು ಇಂಡಿಯಾ ಗೌರ್ಮೆಂಟ್ದು ಎಕ್ಸ್ಪೆನ್ಸನ್ನು ಮೀಟ್ ಮಾಡಿ ಅವರ ಮನೆತನಕ್ಕೂ ಕೂಡ ಕಾರಿನಲ್ಲಿ ತಗೊಂಡು ಬಂದು ಬಿಡುವಂಥ ವ್ಯವಸ್ಥೆ ಮಾಡಿದ್ದಾರೆ. ನಮ್ಮ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರ ಮಂಜುನಾಥ್ ಮಗನೂ ಕೂಡ ಇದ್ದರು ಕೊಡಗಿನಲ್ಲಿ. ನಾನು ಕೂಡ ಅವ್ರ ಮಗನ ಹೋಗಿ ಮಾತಾಡಿಸಿ ಏನಪ್ಪ ಏನಾಯಿತು ಅಂತ ಕೇಳುವಂಥ ಮಾಹಿತಿಯನ್ನು ಪಡ್ಕೊಳ್ಳುವಂಥ ಕೆಲಸವನ್ನು ಮಾಡಿದೆ. ಈ ರೀತಿಯ ಒಂದು ಸಹಕಾರ ಬೇರೆ ದೇಶದಿಂದ ಸಿಗಬೇಕು ಅಂತಂದರೆ ನಮ್ಮ ಪ್ರಧಾನಿಯ ವರ್ಚಸ್ಸನ್ನು ನೋಡಿ ಅವರು ಆ ರೀತಿ ಸಹಕಾರವನ್ನು ಕೊಟ್ಟಿದ್ದಾರೆ. ಇಲ್ಲದ್ರೆ ಬೇರೆ ಯಾವ ಸಹಕಾರ ಆಗ್ತಾ ಇಲ್ಲ. ಅದು ಪ್ರಧಾನಿಯ ಕರ್ತವ್ಯ, ನಮ್ಮ ದೇಶದ ಎಲ್ಲ ಅಧಿಕಾರಿಗಳ ಕರ್ತವ್ಯ. ಹೌದು, ಮಾಡಿದ್ದಾರೆ, ಮೆಚ್ಚಬೇಕು. ತಾವು ಹೇಳಿದ್ರಿ ಅಂದರೆ ಈ ಹಿಂದಿನ ಪ್ರಧಾನಮಂತ್ರಿಗಳು ವಿದೇಶಕ್ಕೆ ಹೋದಾಗ ಅಂದರೆ ಬೇಡ್ಲಿಕ್ಕೆ ಹೋದ್ರಿ ಅಂತ ತಾವು ಹೇಳಿದ್ರಿ. ಆಗ ಸಾಲ ಮಾಡ್ತಿದ್ರು ಎಲ್ಲ ಕೂಡ. ಈ ಬಾರಿ ಕೂಡ ಮೋದಿ ಅವ್ರಿಗಿಂತ ಹೆಚ್ಚಾಗಿ ಸಾಲ ಮಾಡಿದ್ರು. ಅಂದರೆ ಮೋದಿ ಗೌರವಾನ್ವಿತವಾಗಿ ಸಾಲ ಮಾಡ್ತಿದ್ದಾರೆ ವಿದೇಶದಿಂದ ಅಂತ? ಇಲ್ಲ ನೋಡಿ, ಒಂದು ಹೇಳ್ತೀನಿ, ಅದಕ್ಕಿಂತ ಹೆಚ್ಚಾಗಿ ಸಾಲ ಏನು ಮಾಡಲಿಲ್ಲ. ನಾವು ನಮ್ಮ 14 ರಾಷ್ಟ್ರಗಳ ಸಾಲವನ್ನು ನಾವು ಮುಗಿಸಿ ಇವತ್ತು 3 ರಾಷ್ಟ್ರಗಳಲ್ಲಿ ಮಾತ್ರ ಸಾಲ ಇದೆ. ಅದು ವಿಶ್ವ ಬ್ಯಾಂಕಲ್ಲಿ ಕೂಡ ಇದೆ. ಯಾವುದೇ ವಿಶ್ವ ಬ್ಯಾಂಕ್ ಆಗಲಿ ನಮ್ಮ ಎಸೆಟ್, ನಮ್ಮ ಡೆವಲಪ್ಮೆಂಟ್ಸ್ ನೋಡಿ ಸಾಲ ಕೊಡುವಂಥದ್ದು. ಅಷ್ಟರ ಮಟ್ಟಿಗೆ ಎಸೆಟ್ಸ್ ಮತ್ತು ಡೆವಲಪ್ಮೆಂಟ್ಸ್ ಇದೆ. ಹಾಗಾಗಿ ಮಾಡಿದ್ದೇವೆ. ನೀವು ನರಸಿಂಹರಾವ್ ಇರುವಂಥ ಸಂದರ್ಭದಲ್ಲಿ ಗೋಲ್ಡನ್ನು ತಗೊಂಡೋಗಿ ಅಡ ಇಟ್ಟು ಸಾಲ ತಗೊಳ್ಳೋಂಥ ಪರಿಸ್ಥಿತಿ ಕೂಡ ಇತ್ತು. ಆ ರೀತಿ ಸ್ಥಿತಿ ಬಂದಿಲ್ಲ ಇವತ್ತು. ಈಗ ನಮ್ಮ ಬ್ಯಾಂಕಿನವರಾದರೂ ಕೂಡ ಇಂಡಿವಿಜುವಲ್ ಆಗಿ ನನಗೆ ಸಾಲ ಕೊಡ್ತಾರೆ ಅಂತ ಹೇಳಿದ್ರೆ, ನಿನಗೆ ಎಷ್ಟು ಎಕರೆ ತೋಟ ಇದೆ, ಎಷ್ಟು ಕ್ರಾಪ್ ಬರ್ತದೆ, ಎಷ್ಟು ಖರ್ಚಾಗ್ತದೆ, ಎಷ್ಟು ಉಳಿತಾಯ ಆಗ್ತದೆ, ಎಷ್ಟು ನೀವು ಮಂತ್ಲಿ ಇಯರ್ಲಿ ಪೇಮೆಂಟ್ ಮಾಡ್ಬೋದು ಅಂತ ಹೇಳುವಂಥ ಸ್ಟ್ಯಾಟಿಸ್ಟಿಕ್ಸನ್ನು ತೊಗೊಂಡೇ ನಮಗೆ ಸಾಲವನ್ನು ಕೊಡ್ತಾರೆ. ಅದೇ ರೀತಿ ಭಾರತ ದೇಶದಲ್ಲೂ ಕೂಡ ಸಾಲವನ್ನು ಕೊಟ್ಟಿದ್ದಾರೆ. ನಮ್ಮ ಆರ್ಥಿಕ ಪರಿಸ್ಥಿತಿಗೆ ತಗೊಂಡಾಗ ಇನ್ನೂ ನಮಗೆ ಸುಮಾರು ಒಂದು 35-40 ಲಕ್ಷ ಕೋಟಿ ರೂಪಾಯಿ ಸಾಲ ತಗೊಳ್ಳೋಂಥ ಅವಕಾಶಗಳಿವೆ ನಮಗೆ.
ಮನಮೋಹನ್ ಸಿಂಗ್ ಇದ್ದಾಗ 55 ಲಕ್ಷ ಕೋಟಿ ಸಾಲ ಇತ್ತು ಭಾರತದ. ಸೊ ಈಗ ಎಷ್ಟಿದೆ ಸರ್ ನಿಮ್ಮ ಪ್ರಕಾರ? ಈಗ ನನ್ನ ಪ್ರಕಾರ ಸುಮಾರು ಒಂದು 1.5 ಲಕ್ಷ ಕೋಟಿ ಸಾಲ ಇದೆ ಅಂತ ಹೇಳೋದು ಕೇಳಿ ಬಂದಿದ್ದೇನೆ. ಅದು ದೊಡ್ಡ ಈಗಿನ ಎಸೆಟ್ಸ್ಗೆ ಅದನ್ನು ದೊಡ್ಡದಲ್ಲ. ಈ ಎಸೆಟ್ಸು ಮತ್ತು ಲೋನು ಅದು ಎರಡೂ ಟ್ಯಾಲಿ ಮಾಡ್ತಾರೆ. ವಿಶ್ವ ಬ್ಯಾಂಕ್ನವರು ಸಾಲ ಕೊಡಬೇಕಾದ್ರೆ ಅವರು ಅದನ್ನು ಚಿಂತನೆ ಮಾಡಿ ಕೊಡುವಂಥದ್ದು. ಅಮೇರಿಕದವರು ಸಾಲ ಕೊಡಬೇಕಾದ್ರೆ ನಮ್ಮ ಆರ್ಥಿಕ ಪರಿಸ್ಥಿತಿ ಏನಾಗಿದೆ ಅಂತ ನೋಡಿದ್ರೆ ಕೊಡುವಂಥದ್ದು. ಮತ್ತು ಬೇರೆ ಬೇರೆ ರಾಷ್ಟ್ರಗಳು ಕೊಡೋದಿದ್ರು ಕೂಡ ನಮ್ಮ ಇರಾನ್ ಇರ್ಬೋದು, ಪೆಟ್ರೋಲಿಯಮಲ್ಲಿ ಕೊಡುವಂಥದ್ದು, ಇರಾಕ್ ಇರ್ಬೋದು, ದುಬೈ ಕಂಟ್ರೀಸೆಲ್ಲ ಇರ್ಬೋದು, ಅವರೆಲ್ಲ ಕೂಡ ನಮ್ಮ ರೀಪೇಮೆಂಟು ಅದನ್ನು ನೋಡಿ ಕೊಡುವಂಥ ವ್ಯವಸ್ಥೆನ ಕೂಡ ಮಾಡಿದ್ದಾರೆ. ಇಂಡಿಯಾದಲ್ಲಿ ನೀವು ಹೇಳಿದಾಗ 155 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಇದುವರೆಗೆ. ಮೋದಿ ಬಂದಾಗ 55 ಇದ್ದದ್ದು 155 ಲಕ್ಷ ಕೋಟಿ ಆಗಿದೆ. ಸೊ ಒಬ್ಬೊಬ್ಬ ಪ್ರಜೆ ಮೇಲೆ ಸುಮಾರು 1,50,000 ಅಷ್ಟು ಸಾಲ ಬೀಳ್ತದೆ. ಹಾಗಾದ್ರೆ ಎಲ್ಲಿ ಡೆವಲಪ್ ಆಗ್ತಿದೆ ಭಾರತ ಅಂತ? ಇಲ್ಲ, ಈಗ ನೀವು ಕ್ಯಾಲ್ಕುಲೇಷನ್ ಮಾಡಿದ್ದು ಒಂದು ಪರ್ಸನ್ ಮೇಲೆ 1 ಲಕ್ಷ ಕೋಟಿ ಬರುತ್ತದೆ ಅಂತ ಹೇಳೋದನ್ನು ಹೇಳಿದೆ. 1,50,000 ಇಲ್ಲ, ನಮ್ಮಲ್ಲಿರುವಂಥದ್ದು 140 ಕೋಟಿ ಜನಸಂಖ್ಯೆ. ನಮ್ಮಲ್ಲಿ ಒಂದು ಪರ್ಸನ್ ಮೇಲೆ ಬರೋದು ನನ್ನ ಮಾಹಿತಿ ಪ್ರಕಾರ ಒಂದು 50,000 ಬರುತ್ತೆ ನನಗೆ, ನನ್ನ ಕ್ಯಾಲ್ಕುಲೇಷನ್ ಪ್ರಕಾರ. ಹಾಗಾಗಿ 50,000 ದೊಡ್ಡ ಇದೆ ಅಲ್ಲ. ಈಗ ನಾವು ಒಂದು 20 ಇಯರ್ಸ್ ಬ್ಯಾಕ್ ನೀವು ತಗೊಳ್ಳಿ, 25 ಇಯರ್ಸ್ ಬ್ಯಾಕ್ ನಾನು ಒಂದು ಕಿಲೋಮೀಟ್ರು ರಸ್ತೆಯನ್ನು ಮಾಡಬೇಕಾಗಿದ್ರೆ ಕೇವಲ 5 ಲಕ್ಷಕ್ಕೆ 1 ಕಿಲೋಮೀಟ್ರ್ ರಸ್ತೆ ಆಗ್ತಿತ್ತು. ಈಗ ಅದೇ ರಸ್ತೆ 1 ಲಕ್ಷ ಬೇಕಾಗ್ತದೆ 1 ಕಿಲೋಮೀಟ್ರಿಗೆ ತಾರ್ ರಸ್ತೆ. ಎಕ್ಸಾಂಪಲ್ ನಾಡಿದ್ದು ಕಾಸ್ಟ್ ಆಫ್ ಇದು ಭಾಳ ಹೈ ಆಗಿದೆ. ಅದನ್ನು ತಗೊಂಡಾಗ ನಾವು ಮಾಡಿದಿರುವಂಥ ಸಾಲ ದೊಡ್ಡ ಸಾಲ ಅಲ್ಲ ಅಂತ ನನಗೆ ಸಾಲ ಅಲ್ಲ, ಅದನ್ನು ತೀರಿಸ್ತಾರೆ ಮೋದಿಯವರು. ಫೈನ್. ಈ ಬಾರಿ ಕೂಡ ಒಂದೊಳ್ಳೆ ಪ್ರಣಾಳಿಕೆ ಕೊಟ್ಟಿದ್ದಾರೆ ಮೋದಿಯವರು. ಏಪ್ರಿಲ್ 14ರಲ್ಲಿ ರಿಲೀಸ್ ಮಾಡಿದ್ರು. ಆ ಪ್ರಣಾಳಿಕೆ ತಮಗೆ ತೃಪ್ತಿ ತಂದಿದೆಯಾ? ಏನಾದರೂ ಸೇರಿಸ್ಬೇಕಂತೇಳಿ ಅನಿಸಿದೆಯಾ? ಇಲ್ಲ, ತೃಪ್ತಿ ತಂದಿದೆ ನಮಗೆ. ಪ್ರಣಾಳಿಕೆ ತೃಪ್ತಿ ತಂದಿದೆ. ಈ ಪ್ರಣಾಳಿಕೆನ ನಿಜವಾಗ್ಲೂ ಈಡೇರಿಸ್ತಾರೆ ಈ ಬಾರಿ? ಮಾಡ್ತಾರೆ, ಖಂಡಿತ ಮಾಡ್ತಾರೆ. ಯಾಕಂದರೆ 2014ರಲ್ಲಿ ಕೊಟ್ಟಂತಹ ಪ್ರಣಾಳಿಕೆಗಳಲ್ಲಿ ಯಾವುದೂ ಕೂಡ ಇದುವರೆಗೆ ಒಂದು 90% ಈಡೇರಿಲ್ಲ. ಹಾಗಾಗಿ ವಿಶ್ವಾಸ ಇದೆಯಾ ಹೀಗೆ ಈಡೇರುತ್ತೆ? ಇಲ್ಲ, 90% ಅಲ್ಲ, 90% ಈಡೇರಿದೆ. ಬಾಕಿ 10% ಬಾಕಿ ಇರುವಂಥದ್ದು. ಯಾವುದು ಈಡೇರಿಲ್ಲ ಅಂತ ತಾವು ಹೇಳಿ. ನಾನು ಹೇಳಿದೆ ಹಣ ತರ್ತೀನಿ ಕಪ್ಪು ಹಣ ಅಂತ ಹೇಳಿದ್ರು ಬರಲಿಲ್ಲ. ಕಪ್ಪು ಹಣ ತರಲಿಕ್ಕೆ ಎಲ್ಲ ರೀತಿಗಳ ಪ್ರಯತ್ನ ನಡೆದಿದೆ, ಎಲ್ಲ ಇದನ್ನು ಕವರ್ ಮಾಡಿದ್ದೇವೆ. ಆದರೆ ಸ್ವಿಸ್ ಬ್ಯಾಂಕಿಂದು ಮತ್ತು ನಮ್ಮ ಇಂಡಿಯಾ ಗೌರ್ಮೆಂಟ್ ಇದ್ದದ್ದನ್ನು ಕೂಡ ಏನು ಮಾತುಕತೆ ಇತ್ತು, ಏನು ಅಗ್ರಿಮೆಂಟ್ ಇತ್ತು, ಅದನ್ನು ಅವರು ಡಿಸ್ಕ್ಲೋಸ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳೋ ಮಾಹಿತಿಯನ್ನು ಕೂಡ ಕೊಟ್ಟಿರೋದು ನನಗೆ ಗೊತ್ತಿರೋ ಹಾಗೆ. ಹಾಗಾಗಿ ಒಂದು ರೀತಿಯಲ್ಲಿ ಸ್ವಿಸ್ ಬ್ಯಾಂಕ್ನಲ್ಲಿ ಇಡುವಂಥ ಜನರ ಹಣ ಇಡುವಂಥದ್ದು ಭಾಳ ಕಡಿಮೆ ಆಗಿದೆ ಈಗ, ಮೊದಲಿನಷ್ಟಿಲ್ಲ. ಮೊದಲು ಸುಮಾರು 15 ಲಕ್ಷ ಕೋಟಿ ರೂಪಾಯಿ ಇತ್ತು ಅಂತ ಹೇಳೋದಕ್ಕೆ ನಾವು ಕೇಳಿ ಬಂದೇವೆ. ಈಗ ಅದು ರೆಡ್ಯೂಸ್ ಆಗಿದೆ ಅಂತ ಹೇಳೋದ್ರ ವಿಚಾರವನ್ನು ಕೂಡ ನಾವು ಕೇಳಿದ್ದೇವೆ. ಹಾಗಾಗಿ ಮೋದಿಜಿಯವರು ಹೇಳಿದ ಕಾರ್ಯಕ್ರಮವನ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಿಮಗೆ ಅನ್ನಿಸ್ಬೋದು, ನನಗೆ ನಿಮ್ಮ ಪ್ರಾಕ್ಟಿಕಲಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಕೊಡಗು ಜಿಲ್ಲೆಯಲ್ಲೇ ಎಕ್ಸಾಂಪಲ್ ತಗೊಂಡ್ರು ಕೂಡ ಸೂರ್ಲಬ್ಬಿ, ಬೆಟ್ಟದಳ್ಳಿ ಮತ್ತು ಸಾಂತಹಳ್ಳಿ, ತೊಲುಶುಟ್ಟಳ್ಳಿ, ಚೆಂಬು, ಪೆರಾಜೆ ಇಂಥ ಜಾಗಗಳಲ್ಲಿ ಒಂದೊಂದೇ ಮನೆಗಳು ಇರ್ತಿತ್ತು. ಕರೆಂಟೇ ಇಲ್ಲ ಅಲ್ಲಿ. ಅದು ಕರೆಂಟು ಬೆಳಕು ಕೊಡಬೇಕು ಅಂತ ಉದ್ದೇಶದಿಂದ 60 ಕಂಬ ಆದರೂ ಫ್ರೀಯಾಗಿ ಹಾಕಿ ಕರೆಂಟ್ ಕೊಡುವಂಥ ವ್ಯವಸ್ಥೆನ ಕೂಡ ಮಾಡಿದರು. ಇಷ್ಟವರೆಗೆ ಮಾಡಿಲ್ಲ ಅದು. ನಾನು ದೇವೇಗೌಡರು ಇರುವಂಥ ಸಂದರ್ಭದಲ್ಲಿ ಮತ್ತು JH ಪಾಟೀಲ್ ಇರುವಂಥ ಸಂದರ್ಭದಲ್ಲಿ ನಾನು MLA ಆಗಿ ಆರಿಸಿ ಬಂದವನು. ಅಲ್ಲಿಂದ SM ಕೃಷ್ಣ ಅವರು ಬಂದರು. SM ಕೃಷ್ಣ ಅವರು ಬಂದಾಗ ನಮ್ಮ ಗರುವಾಲೆ ಸೂರ್ಲಬ್ಬಿಯವರು ಕೇಳ್ತಾಯಿದ್ರು, ಸಾರ್ ಎಲ್ಲಲ್ಲಿ ಟಿ ವಿ ಉಂಟಂತ ಸರ್, ನೀವು ನಿಮಗೆ ಟಿ ವಿ ತೋರಿಸಿದ್ರಾ ಅಂತ ವಯಸ್ಸಾದವ್ರು ಕೇಳ್ತಿದ್ರು. ನಾನು ಹೇಳ್ತಿದ್ದೆ, ಟಿ ವಿ ತೋರಿಸ್ತೀವಪ್ಪ, ಹೆದರಬೇಡಿ, ಕಂಡಕ್ಟ್ ತಂದೆ ತರ್ತೀನಿ, ಟಿ ವಿ ತೋರಿಸುವಂಥ ವ್ಯವಸ್ಥೆ ಮಾಡ್ತೀನಿ, ಟವರ್ ತರ್ತೀನಿ ಅಂತ ಹೇಳಿದ ವಿಚಾರವನ್ನು ಕೂಡ ಹೇಳ್ತಾಯಿದ್ದೆ. ಆದರೆ ನಮ್ಮ ಸರ್ಕಾರ ಬಂದಾಗ, ನಮ್ಮ ಕೇಂದ್ರದ ಸರ್ಕಾರ ಬಂದಾಗ 40 ಕೋಟಿ 50 ಕೋಟಿಯನ್ನು ಕೊಟ್ಟು ಇವತ್ತು ಎಲ್ಲರ ಮನೆಗೂ ಕರೆಂಟು ಬೆಳಕಿನ ವ್ಯವಸ್ಥೆ ಆಗಿದೆ, ಕರೆಂಟ್ ಕೊಡುವಂಥ ವ್ಯವಸ್ಥೆ ಮಾಡಿದ್ದಾರೆ. ಅದರ ಜೊತೆಗೆ ಮೋದಿಜಿಯವರ ಚಿಂತನೆ ಏನು ಅಂತ ಹೇಳಿದ್ರೆ ಕರೆಂಟನ್ನು ಕೂಡ ಫ್ರೀ ಕೊಡಬೇಕು ಅಂತ ಹೇಳೋ ಚಿಂತನೆ ಮಾಡಿದ್ದಾರೆ. ಏನು ಸೋಲಾರ್ ಹಾಕಿ ಅದನ್ನು ಎನರ್ಜಿನ ಉಪಯೋಗಿಸ್ಕೊಳ್ಬೇಕು ಅಂತ ಹೇಳೋದು ಚಿಂತನೆ ಮಾಡಿದ್ದಾರೆ. ಈ ಸೋಲಾರ್ ಎನರ್ಜಿ ಹಾಕೋದ್ರಿಂದ ಒಂದು ರೀತಿಯಲ್ಲಿ ಸರ್ಕಾರಕ್ಕೂ ಕೂಡ ಬರ್ಡನ್ ಕಡಿಮೆ ಆಗ್ತದೆ. ಅವರಿಗೆ ಸಫಿಷಿಯೆಂಟ್ ವಿದ್ಯುತ್ತಕ್ಕೆ ಉಪಯೋಗಿಸ್ಕೊಂಡಾಗ ಅದರ ಜೊತೆಗೆ ಎಕ್ಸಸ್ ಆದರೆ ಅದನ್ನು ವಾಪಸ್ ಗ್ರಿಡಿಗೆ ಕೊಡ್ಬೋದು ಅಂತ ಹೇಳೋ ವಿಚಾರವನ್ನು ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ನಮಗೆ ಒಂದು ರೀತಿಯಲ್ಲಿ ನಾವು ಇವತ್ತು ಒಂದು ಯೂನಿಟ್ ಕಾಸ್ಟಿಗೆ ಬೈ ಮಾಡುವಂಥದ್ದು ನಾವು ಸುಮಾರು 9 ರೂಪಾಯಿಲಿ ಒಂದು ಯೂನಿಟ್ಗೆ ಬೈ ಮಾಡ್ತೇವೆ. ಬೈ ಮಾಡಿದಂಥ ಸಂದರ್ಭದಲ್ಲಿ ಇವು ಅದನ್ನು ಗ್ರಾಹಕರಿಗೆ ಕೊಡಬೇಕಾದ್ರೆ 7 ರೂಪಾಯಿಂದ ಕೊಡ್ತೇವೆ, 3 ರೂಪಾಯಿಲೂ ಕೊಡ್ತೇವೆ. ಈ ರೀತಿಯಲ್ಲಿ ಒಂದೊಂದು ರೇಟನ್ನು ಫಿಕ್ಸ್ ಮಾಡಿದ್ದಾರೆ. ಆ ರೀತಿಯಲ್ಲಿ ಕೊಡ್ತಾರೆ. ಅದರಿಂದ ಸರ್ಕಾರಕ್ಕೆ ಹೆಚ್ಚು ಬರ್ಡನ್ ಕೂಡ ಬರ್ತದೆ. ಇವತ್ತು KPTCಯಲ್ಲಿ ಕೂಡ ನಾನು ಲಾಸ್ಟ್ ಟೈಮ್ ಒಂದು ಕ್ವಶನ್ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು ಸರ್ಕಾರದೇ KPTCಯಲ್ಲಿಗೆ ಬಾಕಿ ಇರೋದು 12,000 ಕೋಟಿ ರೂಪಾಯಿ ಇತ್ತು.
ಯಾವುದು ನಾನು MLA ಬಿಡೋದು ಸರ್ಕಾರದ್ದು. ಮತ್ತು ಪ್ರೈವೇಟ್ನವ್ರದ್ದು ಸುಮಾರು ಒಂದು 6,000 ಕೋಟಿ ಇತ್ತು, 18,000 ಕೋಟಿ ರೂಪಾಯಿ ಪೆಂಡಿಂಗ್ ಇತ್ತು. ಇದೆಲ್ಲ ಕೂಡ ಆ ರೀತಿ ಬಂದಾಗ ಪೆಂಡಿಂಗ್ ಬರೋದಿಲ್ಲ. ನಾವು ಮ್ಯಾಕ್ಸಿಮಮ್ ನಮ್ಮಲ್ಲೇ ನಮ್ಮ ಸೋಲಾರ್ ಎನರ್ಜಿಯಲ್ಲೇ ನಾವು ಉಪಯೋಗಿಸ್ಕೊಂಡ್ರೆ ಅದರಲ್ಲಿ ಭಾಳಷ್ಟು ಸೇವಿಂಗ್ಸ್ ಆಗ್ತದೆ. ಅದನ್ನು ನಾವು ಬೇರೆಯವ್ರಿಗೆ ಕೊಡುವಂಥ ವ್ಯವಸ್ಥೆನೂ ಕೂಡ ಮಾಡ್ಬೋದು. ಈಗಾಗಲೇ ಅದಕ್ಕೂ ಕೂಡ ಸಬ್ಸಿಡಿಯನ್ನು 40% ಸಬ್ಸಿಡಿಯನ್ನು ಕೊಡ್ತೇವೆ, 60% ನೀವು ಹಾಕಿ ಅಂತ ಹೇಳುವಂಥ ವಿಚಾರನೂ ಕೂಡ ಹೇಳ್ತಾ ಇದ್ದಾರೆ. ಮತ್ತು ಸಣ್ಣ ಸಣ್ಣ ಮನೆಗಳಿಗೆ ಫ್ರೀ ಆಫ್ ಕಾಸ್ಟಲ್ಲಿ ಹಾಕ್ಕೊಡ್ತೀವಿ ಅಂತ ಹೇಳೋದು ಸರ್ಕಾರದ ಘೋಷಣೆ ಆಗಿದೆ. ಇದೊಂದು ದೊಡ್ಡ ಡೆವಲಪ್ಮೆಂಟ್ಸ್. ಯಾಕೆಂದರೆ ಒಳ್ಳೆ ಚಿಂತನೆ. ಆದರೆ ಈ ಚಿಂತನೆಯನ್ನು ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಜಾರಿ ಮಾಡಿಬಿಟ್ಟಿದೆ, ಉಚಿತವಾಗಿ ವಿದ್ಯುತ್ ಕೊಟ್ಟಿದ್ದಾರೆ. ಅದು ಉಪಯೋಗ ಆಗಿಲ್ವಾ ಜನಕ್ಕೆ? ನೋಡಿ, ಕಾಂಗ್ರೆಸ್ ಸರ್ಕಾರ ಉಚಿತವಾಗಿ ಎಷ್ಟು ಜನ ಕೊಟ್ಟಿದ್ದಾರೆ? ಎಲ್ಲರಿಗೂ 200 ಯೂನಿಟ್ ವಿದ್ಯುತ್ ಉಚಿತ ಇಲ್ಲ. ನಿಮಗೂ ಇರಬಹುದು. ಇಲ್ಲ ಇಲ್ಲ, ನಮಗೂ ಇಲ್ಲ, ನಮ್ಮ ಲೇಬರ್ ಲೈನ್ಗಳಿಗೂ ಸಿಕ್ಕಿಲ್ಲ, ಯಾರಿಗೂ ಕೂಡ ಉಚಿತ ವಿದ್ಯುತ್ ಸಿಕ್ಕಿಲ್ಲ. ಕೇವಲ ಕೆಲವೊಂದು ಜನರಿಗೆ ಸಿಕ್ಕಿದೆ. ಅದು ಏನು ಮಾಡಿದ್ದಾರೆ ಅವರು ಉರಿಸಿದ್ದು ಕಳೆದ ವರ್ಷ ನೀವು ಈ ಟೈಮಲ್ಲಿ ವರ್ಷ ಇಡೀ ಎಷ್ಟು ಉರಿಸಿದಿರಿ ಕ್ಯಾಲ್ಕುಲೇಷನ್ ಮಾಡಿದಾಗ ಒಂದು ಉದಾಹರಣೆಗೆ ಒಂದು 100 ಯೂನಿಟ್ ಬಂತು ಇಟ್ಕೊಳ್ಳಿ. 100 ಬಂದರೆ ಅವ್ರಿಗೆ 100 ಯೂನಿಟ್ ಫ್ರೀ ಕೊಡ್ತಾರೆ. ಅವನೇನಾದರೂ 120 ಯೂನಿಟ್ ಮಾಡಿದರೆ ಅಗೇನ್ ಚಾರ್ಜ್ ಮಾಡೋದು ಚಾರ್ಜ್ ಆಗ್ತದೆ. ಮತ್ತು ಸಿದ್ದರಾಮಯ್ಯನವರು ಮಾತಾಡೋವಾಗ ಮಾದೇವಪ್ಪ ನಿನಗೂ ಫ್ರೀ, ನನಗೂ ಫ್ರೀ, ನಿಮಗೂ ಫ್ರೀ ಅಂತ ಹೇಳ್ತಾರೆ. ಎಲ್ಲಿ ಬಂತು? ಮುಖ್ಯಮಂತ್ರಿಗಳಿಗೆ ಫ್ರೀ ಆದಾಗ ಶಾಸಕರಿಗೆ ಯಾಕೆ ಫ್ರೀ ಇರಲ್ಲ ಅಂತ. ನಮಗೂ ಇಲ್ಲ, ಮುಖ್ಯಮಂತ್ರಿಗೂ ಫ್ರೀ ಇಲ್ಲ, ಮಾದೇವಪ್ಪನಿಗೂ ಫ್ರೀ ಇಲ್ಲ. ಯಾಕೆ ಸುಳ್ಳು ಹೊಡಿಬೇಕಾಯ್ತು? ನೀವು 200 ಯೂನಿಟ್ಗಿಂತ ಹೆಚ್ಚಾಗಿ ಬಳಸ್ತಿದ್ದಾರೆ ಅನ್ಸುತ್ತೆ. ಅಲ್ಲ, ಈಗ ನೋಡಿ, ಒಂದು ಸಣ್ಣ ಮನೆಯಲ್ಲೂ ಕೂಡ ಇವತ್ತು ಬೇಸಿಕ್ ನೀಡ್. ಹಳೆ ಕಾಲದಲ್ಲಿ ಏನು ಮಾಡ್ತಿದ್ವು ಅಂತ ಹೇಳಿದ್ರೆ, ನಾವು ಈ ಈರುಳ್ಳಿ ಆಲೂಗಡ್ಡೆನ ಪ್ರಿಸರ್ವ್ ಮಾಡ್ತಾ ಇರ್ತಿದ್ವು. ಯಾಕೆ ಮಳೆಗಾಲಕ್ಕಿಂತ ಮುಂಚೆ ಪ್ರಿಸರ್ವ್ ಮಾಡೋತಿದ್ದವು. ಅದೇ ರೀತಿ ಬೇರೆ ಬೇರೆ ಇದನ್ನೆಲ್ಲ ಏನು ಮಾಡ್ತಿದ್ದವು ಅಂತ ಹೇಳಿದ್ರೆ, ಈಗ ಬೇರೆ ಥಿಂಗ್ಸ್ಗಳನ್ನು ಕೆಲವು ನಾವು ತಂಪು ಪ್ರದೇಶದಲ್ಲಿ ಇಡುವಂಥ ವ್ಯವಸ್ಥೆ ಮಾಡ್ತಿದ್ವು. ಏನು ಫ್ರಿಜ್ ಇತ್ತು ಇವಾಗ ಆ ತಂಪು ಪ್ರದೇಶದಲ್ಲಿ ಇಡುವಂಥ ವ್ಯವಸ್ಥೆ ಮಾಡ್ತಿದ್ವು. ಅದರಲ್ಲಿ ಕೂಡ ಕೆಲವೊಂದು ಮಣ್ಣಿನ ಮಡಿಕೆಗೆ ನೀರು ತುಂಬಿಸಿ ಅದನ್ನು ರೂಮಲ್ಲಿ ಇಟ್ಟು, ಮಣ್ಣಿನ ಮಡಿಕೆ ಸುಮಾರು ಇಟ್ಟು ಅದರ ಮಧ್ಯದಲ್ಲಿ ಬೇರೆ ಬೇರೆ ಥಿಂಗ್ಸನ್ನು ಇಡುವಂಥ ವ್ಯವಸ್ಥೆನ ಕೂಡ ಮಾಡ್ತಿದ್ದವು. ಈಗ ಎಲ್ಲರೂ ಫ್ರಿಜ್ ಯೂಸ್ ಮಾಡ್ತಾರೆ. ಅದು ಬೇಸಿಕ್ ನೀಡ್. ಈಗ ಒಬ್ಬ ಕೂಲಿ ಕಾರ್ಮಿಕರ ಮನೆಯಲ್ಲೂ ಕೂಡ ಫ್ರಿಜ್ ಇದೆ, ನಮ್ಮ ಲೇಬರ್ ಲೈನ್ಗಳು ಕೂಡ ಫ್ರಿಜ್ ಇದೆ, ಅವರ ಹತ್ತಲೇ ಐರನ್ ಬಾಕ್ಸು ಇದೆ. ಆ ಫ್ರಿಜ್ಜೆಲ್ಲ ಇಡಬೇಕಾದ್ರೆ ಅದು ಅಷ್ಟು ಕರೆಂಟು ಯೂಸೇ ಮಾಡಲೇಬೇಕಾಗ್ತದೆ. ಅದು ಜಾಸ್ತಿ ಆಯಿತು ಅಂತಂದರೆ ಕೊಡೋದಿಲ್ಲ ಅಂತ ಇದ್ರಲ್ಲಿ ಅರ್ಥ ಇಲ್ಲ. ಅವರು ಒಂದು ರೀತಿಯಲ್ಲಿ ಆ್ಯಾವ್ರೇಜ್ ನಿಮಗೆ ನೋಡಪ್ಪ 200 ಯೂನಿಟ್ಸ್ ಎಲ್ಲರಿಗೂ ಫ್ರೀ ಅಂತ ಹೇಳಿದ್ದು, ಅದೇ ಪ್ರಕಾರ ನಡ್ಕೊಂಡಿಲ್ಲ ಅವರು. ಈಗ ನನಗೆ ಒಂದು ತಿಂಗಳಿಗೆ 700 ಯೂನಿಟ್ ಯೂಸ್ ಆಗ್ತದಪ್ಪ, ಆಯಿತು 200 ಯೂನಿಟ್ ನನಗೆ ಕೊಡಲಿ, ನನಗೇಂತಲ್ಲ ಬೇರೆಯವ್ರಿಗೂ ಅದೇ ರೀತಿ ಕೊಡಲಿ. ಈಗ ಅವರು ಏನು 200 ಯೂನಿಟ್ಸ್ ಫ್ರೀ ಕೊಡ್ತೇವೆ, 200 ಯೂನಿಟ್ಸ್ ಎಲ್ಲ ಫ್ರೀ ಕೊಟ್ಬಿಡಲಿ, ಮೋರ್ ದೆನ್ ದ್ಯಾಟ್ ಬಿಲ್ ಮಾಡಲಿ. ಅದೇ ಆಗ್ತಿರೋದಿಲ್ಲ ಈಗ. ಇಲ್ಲ, ಆಗ್ತಾ ಇಲ್ಲ. ನಿಮ್ಗೆ ಜಾಸ್ತಿ ಬರ್ತಿದೆ ಅಲ್ಲ, ಬರ್ತಾ ಇಲ್ಲ, ಅದೇ ಕೊಡ್ತಾ ಇಲ್ಲ ಅವರು, ಅದು ಕೊಡ್ತಾ ಇಲ್ಲ. ಆಗಿಲ್ಲ. ನಾನು ಹೇಳ್ತಾ ಇರೋದು, ಯಾರಿಗೂ ಕೂಡ ಕೂಲಿ ಕಾರ್ಮಿಕನಿಗೆ ಕೂಡ ಇವತ್ತು ಅವನೇನು ಲಾಸ್ಟ್ 12 ಮಂತ್ಸ್ ಎಷ್ಟು ಯೂಸ್ ಮಾಡಿದ್ದಾನೆ ಅದನ್ನು ಸರಾಸರಿ ತಗೊಂಡು ಅವ್ರಿಗೆ ಕೊಡ್ತಾ ಇದ್ದಾರೆ. ಅವ್ನು 120 ಯೂನಿಟ್ ಮಾಡಿದರೆ ಅವನಿಗೆ 120, 140 ಯೂನಿಟ್ ಮಾಡಿದರೆ ಚಾರ್ಜ್ ಮಾಡ್ತಾ ಇದ್ದಾರೆ. ಇವರು ಹೇಳಿದ್ದೇನು 200 ಯೂನಿಟ್ಸ್ ಎಲ್ಲರಿಗೆ ಫ್ರೀ ಅಂತ ಹೇಳಿದ್ರು. ಇವರು 200 ಯೂನಿಟ್ಸ್ ಎಲ್ಲರಿಗೆ ಕೊಟ್ಬಿಡ್ಬೇಕಾಯ್ತು, ಬಾಕಿ ಇರೋದಕ್ಕೆ ಚಾರ್ಜ್ ಮಾಡಬೇಕಾಯ್ತು. ಅದು ಮಾಡಲಿಲ್ಲ. ಮತ್ತು ಅದ್ರ ಜೊತೆಗೆ ಈ ಕರೆಂಟ್ ಬಿಲ್ಲನ್ನು ಏನು ಇದು ಮಾಡಿದರೆ ಅದನ್ನು ಬೇರೆ ರೀತಿಯಲ್ಲಿ ಬೇರೆಯವರಿಗೆ ಹಾಕುವಂಥ ವ್ಯವಸ್ಥೆನ ಕೂಡ ಮಾಡಿದ್ದಾರೆ. ಈಗ ಮೊದಲು ಒಂದು ಯೂನಿಟಿಗೆ ಅಪ್ ಟು ಮಿನಿಮಮ್ ಇಷ್ಟು ಯೂನಿಟ್ ಅಂತ ಇತ್ತು. ಈಗ ನಮಗೆ ಯೂನಿಟ್ ಇಷ್ಟು ಮಿನಿಮಮ್. ಅದರ ಮೇಲೆ ಬಂದ ನಂತರ 300 ಯೂನಿಟ್ ಆದ ಕೂಡಲೇ 300ರ ಮೇಲೆ ಬಂದಂಥವರಿಗೆ ಎಕ್ಸ್ಟ್ರಾ ಚಾರ್ಜ್ ಮಾಡೋಂಥ ಮಾಡಿದ್ದಾರೆ. ಅಲ್ಲಿಂದ ಪುನಃ 400 ಬಂದ ಮೇಲೆ ಅದಕ್ಕೊಂದು ಎಕ್ಸ್ಟ್ರಾ ಸ್ಲ್ಯಾಬ್ ಮಾಡುವಂಥ ವ್ಯವಸ್ಥೆ ಮಾಡಿದ್ದಾರೆ. ಹಾಗಾಗಿ ಇಂಡಸ್ಟ್ರೀಸ್ ಅವರಿಗೆ ಕೂಡ ಇವತ್ತು 1 to double ಅವರೆಲ್ಲ ಒಂದು ಯೂನಿಟಿಗೆ 12 ರೂಪೀಸ್ ವಸೂಲಿ ಮಾಡುವಂಥ ವ್ಯವಸ್ಥೆನ ಕೂಡ ಮಾಡ್ತಾರೆ. ಸೊ ಯೋಜನೆ ನಿಮ್ಮ ಪ್ರಕಾರ ಲೋಪ ಇದೆ. ನೀವು ಹೇಳ್ದಂಗೆ ಸ್ವಿಸ್ ಬ್ಯಾಂಕಲ್ಲಿ ಹಣ ಪ್ರಮಾಣ 4 ಪಟ್ಟು ಹೆಚ್ಚಾಗಿದೆ. ಹಿಂದಿನ ವರದಿ ಪ್ರಕಾರ 4 ಪಟ್ಟು ಹೆಚ್ಚಾಗಿದೆ. ಕೆಲವರು ಹೇಳ್ತಿದ್ದಾರೆ ಕೊಡಗಿನಲ್ಲಿ ಮಾಜಿ ಶಾಸಕರು ಸಚಿವರು ಆಗಿದ್ರು, ಅವ್ರದ್ದು ಕೂಡ ಹಣ ಇರಬೇಕಂತ ಹೇಳಿ. ಹೌದಾ? ಅದಿದ್ರೆ ಅವರೇ ತೊಗೊಂಡ್ಬಿಡ್ಲಿ, ಯಾರು ಇರ್ತಾರೆ ಅವ್ರು ತೊಗೊಂಡ್ಬಿಡ್ಲಿ. ನಾನು ಈ ಮಾತನ್ನು ನಿಮ್ಮ ಬಾಯಿದೆ ಕೇಳ್ತಾ ಇರೋದು. ಸುದೀರ್ಘವಾಗಿ ಶಾಸಕರಾಗಿದ್ರಿ, ಸಚಿವರು ಆಗಿದ್ರಿ, ನೋಡಿ ಸುದೀರ್ಘವಾಗಿ ನಾನು ಶಾಸಕರಾಗಿದ್ದೇನೆ. ಆದರೆ ಜನರಿಗೆ ಗೊತ್ತಿದೆ, ಯಾವ ಟ್ರಾನ್ಸ್ಫರ್ ಆದರೂ ಕೂಡ ಯಾರ ಕೈಯಿಂದ ನಾವು ಮುಟ್ಟಲಿಲ್ಲ ಒಂದು ಪೈಸಾ. ಯಾರ ಕೈಯಿಂದ 2%, 3%, 5% ನಾವು ವಸೂಲಿ ಮಾಡಿಲ್ಲ. ನೀವು ಬೇಕಾದ್ರೆ ಕೇಳಿ ನೋಡಿ, ಗಂಟ್ರಾಕ್ಷನ್ಸ್ ಕೇಳ್ತಾರೆ. ಈ ಪರ್ಸೆಂಟೇಜ್ ಫಿಕ್ಸ್ ಮಾಡ್ತಾ ಇರೋದು ಈ ಕಾಂಗ್ರೆಸ್ನವರು ಪರ್ಸೆಂಟೇಜ್ ಫಿಕ್ಸ್ ಮಾಡ್ತಾ ಇದ್ದಾರೆ. 5%, 10%,
ಮತ್ತು ಎಲ್ಲರೂ ಕೂಡ ಇಲ್ಲಿ ಇವತ್ತು ನಮ್ಮ ಮಡಿಕೇರಿ ಕ್ಷೇತ್ರದಲ್ಲಿ ಶಾಸಕ ಮಂತ್ರಗೌಡರಿದ್ದರು, ಅರ್ಕಲ್ಗೌಡನ ಶಾಸಕ ಎಲ್ಲ ನಮ್ಮ ಕರೆದು ಮಾತಾಡಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ. ಅದೆಲ್ಲ ತಪ್ಪು ಅಲ್ವಾ? ಅವ್ರ ಮಗ ಆಗಿರ್ಬೋದು, ಒಪ್ಕೊಳ್ತೀನಿ, ಗೈಡ್ ಮಾಡಲಿ, ನೀನು ಈ ರೀತಿ ಮಾಡಬೇಕು, ಹಿಂಗೆ ಮಾಡಬೇಕು ಅಂತ. ಬಟ್ ಅಧಿಕಾರಿಗಳನ್ನು ಕರೆಸಿ ಅಲ್ಲಿ ಮಾತಾಡೋ ದೃಷ್ಟಿ ಏನಿದೆ? ಇಲ್ಲೇ ಮಾತಾಡ್ಬೋದಲ್ಲ. ಇಲ್ಲೇ ಮಗ ಶಾಸಕ ತಾನೆ, ಮಾತಾಡ್ಬೋದು ತಾನೆ. ಮಾತಾಡೋದಿಲ್ಲ ಯಾಕೆ? ನಾವು ಕೇಳಬೇಕಲ್ಲ. ಸೊ ಹಾಗಾಗಿ ಇವತ್ತು ನನ್ನ ಮಟ್ಟಿಗೆ ನನಗೆ ತಿಳಿದ ಹಾಗೆ ಕೊಡಗು ಇರ್ಬೋದು, ಮಂಗಳೂರು ಇರ್ಬೋದು, ಮೈಸೂರು ಇರ್ಬೋದು, ಸ್ವಲ್ಪ ಮೈಸೂರು ಎಲ್ಲ ಅಂತ ಹೇಳೋದಲ್ಲ, ಸ್ವಲ್ಪ ಎಮ್ ಎಲ್ ಎಗಳು ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡಿದ್ವಿ. ಈಗ ನಮ್ಮ ಆಸ್ತಿ ಕಳೆದ ಸಾರಿ ಇದ್ದದಕ್ಕಿಂತ ನಾವು ಫಸ್ಟ್ ಟೈಮ್ ಏನು ಡಿಕ್ಲೇರ್ ಮಾಡಿದೆ ಅದಕ್ಕಿಂತ ಕಡಿಮೆ ಆಗಿದೆ. ನನಗೆ ಕಡಿಮೆ ಮಾಡಿದ್ದಾರೆ, ಕಡಿಮೆ ಆಗಿದೆ ಸರ್. ತಾವು ಹೇಳಿದಾಗೆ ಕಾಂಗ್ರೆಸ್ನಲ್ಲಿ 5-10% 20 ಹೆಚ್ಚಾಗಿದೆ. ಸೊ BJP ಲೆಕ್ಕ 40% ಇತ್ತು. ಇಲ್ಲ, ಅದು ಸುಳ್ಳು ಬೋಗಸನ್ನು ಕೊಟ್ಟಿದ್ದಾರೆ. ಬೋಗಸನ್ನು ಕೊಟ್ಟು ಪ್ರಚಾರ ಮಾಡುವಂಥ ಕೆಲಸ ಮಾಡಿದ್ದಾರೆ. ನಮ್ಮ ಆಗಿನ ಮಂತ್ರಿಗಳು ಕೆಲವು ಜನ ಅದಕ್ಕೆ ಸರಿಯಾದ ರಿಪ್ಲೈಯನ್ನು ಕೊಡಲಿಲ್ಲ. ಕೊಟ್ಟಿದ್ರೆ ಇದೆಲ್ಲ ಬರ್ತಿತ್ತಿಲ್ಲ. ಅವ್ರು ಪ್ರೂವ್ ಮಾಡಬೇಕಲ್ಲ. ಕೆಲವರು ಇರಬಹುದಾಗ ಯಾವುದು 40% ಕಮಿಷನ್ ಕೆಲವರು ತಗೊಂಡಿರ್ಬೋದು. ಇಲ್ಲ ತಗೊಂಡಿಲ್ಲ. ನಮ್ಮ ಸರ್ಕಾರದಲ್ಲಿ ಏನೂ ತಗೊಂಡಿಲ್ಲ. ಆ ಪರ್ಸೆಂಟೇಜ್ ಸುಳ್ಳು, ಅದು ಸುಳ್ಳು ಪರ್ಸೆಂಟೇಜ್. ನೀವು ಕೆಲಸ ಮಾಡಿ, ಕಾಂಟ್ರಾಕ್ಟರ್ಸ್ ಕೇಳಿ, ಅವನು ಸ್ವಲ್ಪ ಪ್ರಾಫಿಟ್ ಇಡ್ತಾನೆ ಕೆಲಸ ಮಾಡೋದು. 40% ಕೊಟ್ಟರೆ ಕೆಲಸ ಮಾಡೋಕ್ಕಾಗ್ತದ? ಕಾಮಗಾರಿ ಮಾಡೋಕ್ಕಾಗ್ತದ? ಶುದ್ಧ ಸುಳ್ಳು ಅದು. ನೀವೊಬ್ಬರು ಮಾತ್ರ ಅದನ್ನ ವಿರೋಧ ಮಾಡಿದ್ರಿ, ಆದರೆ ಕೆಲವರು ವಿರೋಧ ಮಾಡಲಿಲ್ಲ. ಹಂಗಂದ್ರೆ ಅವರು ತಗೊಂಡಿರ್ಬೋದಾ ಅಂತ? ಇಲ್ಲ, ನನಗೆ ತಿಳಿದಾಗೆ 40% ಅಲ್ಲಿ ತಗೊಂಡಿರ್ಕಿಲ್ಲ, ಏನೋ ಸಣ್ಣ ಪರ್ಸೆಂಟು ಆಗಿರ್ಬೋದು. ಬಟ್ ನಾವೆಲ್ಲ ಒಬ್ರಿಗೆ ಒಂದು ಪೈಸನ ಮುಟ್ಟಿಲ್ಲ. ಸರ್, ಈ ಚುನಾವಣೆ ಕಾಮನ್ ಮ್ಯಾನ್ ಮತ್ತು ರಾಜವಂಶಸ್ಥರ ನಡುವೆ ನಡೀತಿರುವಂಥ ಚುನಾವಣೆ ಅಂತೇಳಿ ಬಿಂಬಿಸ್ತಿದ್ದಾರೆ. ಹಾಗಾಗಿ ಯದುವೀರ್ ಅವ್ರನ್ನ ಈ ಚುನಾವಣೆಯಲ್ಲಿ ಕಾಮನ್ ಮ್ಯಾನ್ ಎದುರು ಗೆಲ್ಲಿಕ್ಕೆ ಸಾಧ್ಯ ಆಗುತ್ತಾ? ಸಾಧ್ಯ ಆದರೆ ಹೇಗೆ ಆಗ್ಬೋದು ಅಂತ ನೋಡಿ. ಕಾಮನ್ ಮ್ಯಾನ್ ಚುನಾವಣೆ ಅಂತಂದರೆ ನಮ್ಮ ಕಾರ್ಯಕರ್ತರು ಹಳ್ಳಿಯಲ್ಲಿ ಹೋಗಿ ಯಾವ ರೀತಿ ಕ್ಯಾಂಪೇನ್ ಮಾಡ್ತಾರೆ ಅದರ ಮೇಲೆ ಡಿಪೆಂಡ್ ಆಗ್ತಾರೆ. BJPಗೆ ಕಾರ್ಯಕರ್ತರೇ ಮುಖ್ಯ. ಬೇರೆ ಪಕ್ಷದವರು ಹಣದಲ್ಲೇ ಚೆಲ್ಲಿ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ಕಾರ್ಯಕರ್ತರು ನಮ್ಮ ಮೋದಿಜಿಯವರ ಸಾಧನೆಯನ್ನು ಮನೆ ಮುಟ್ಟಿಸೋಂಥ ಕೆಲಸವನ್ನು ಮಾಡ್ತಾರೆ. ಮೋದಿಜಿಯವರು ಕೊಟ್ಟಂಥ ಅಡಿಗೆ ಅನಿಲ, ನಾನು ಧನಂಜಯ ಕುಮಾರ್ MP ಆಗಿರ್ಬೇಕಾದ್ರೆ ಅವ್ರಿಗೆ ಒಂದು ವರ್ಷಕ್ಕೆ 30 ಕೂಪನ್ ಕೊಡೋರು. ಆ 30 ಕೂಪನನ್ನು ನನಗೆ ನನಗೆ ಕೊಡಿಸಿ ಗ್ಯಾಸ್, ನನಗೆ ಕೊಡಿಸಿ ಅಂತ. ಇವತ್ತು ಆ ಗ್ಯಾಸೇ ಫ್ರೀ ಮಾಡಿಬಿಟ್ರಲ್ಲ, ಎಲ್ಲರಿಗೂ ಕೊಡುವಂಥ ವ್ಯವಸ್ಥೆ ಆಯ್ತಲ್ಲ. ಅದೊಂದು ದೊಡ್ಡ ಅಚೀವ್ಮೆಂಟು. ಸುಮಾರು ನಮ್ಮ ದೇಶದಲ್ಲಿ 30 ಕೋಟಿಗಿಂತ ಹೆಚ್ಚು ಇವತ್ತು ಉಜಾಲ ಯೋಜನೆಯಲ್ಲಿ ಗ್ಯಾಸನ್ನು ಕೊಡುವಂಥ ವ್ಯವಸ್ಥೆ ಮಾಡಿದ್ದಾರೆ. ಅದ್ರ ಜೊತೆಗೆ ಆರೋಗ್ಯ ಸ್ಕೀಮಲ್ಲಿ ಬೆನಿಫಿಟ್ಟು 5 ಲಕ್ಷದವರೆಗೆ ಯಾರಿಗೂ ಕೂಡ ಇವತ್ತು ಹೆಲ್ತ್ಗೆ ಸಂಬಂಧಪಟ್ಟಾಗೆ ಇವನ್ ಪ್ರೈವೇಟ್ ಹಾಸ್ಪಿಟ್ಲ್ ಕೂಡ ತಗೊಳ್ಳುವಂಥ ವ್ಯವಸ್ಥೆ ಮಾಡಿದ್ದಾರೆ. ಅದರ ಜೊತೆಗೆ ನೀವು ಜನರಿಕ್ ಏನೋ ಔಷಧಿ ಇಲ್ಲ, ಇದು ಜನೌಷಧಿ ಕೇಂದ್ರದಲ್ಲಿ ಅಂತೂ 10% ಚೀಪಾಗಿ ಮೆಡಿಸಿನ್ ಸಿಗ್ತದೆ. ಅದು ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. ಅಂಥ ಒಂದು ಸ್ಕೀಮನ್ನು ಈ ದೇಶಕ್ಕೆ ಕೊಟ್ಟದ್ದು ಭಾಳ ಒಳ್ಳೆಯ ಸ್ಕೀಮ್ ಅದು. ಇದು ಇದರಲ್ಲೂ ಕೂಡ ಇಲ್ಲ, ಅಮೇರಿಕಾದಲ್ಲಿ ಕೂಡ ಇಲ್ಲ. ನಾನು ಒಂದು ಉದಾಹರಣೆ ನಿಮಗೆ ಹೇಳಿಕ್ಕೆ ಇಚ್ಛೆಪಡ್ತೇನೆ. ನಾನು ನನ್ನ ಮಗಳು ಡೆಲಿವರಿ ಆಗಿದೆ 2nd ಟೈಮ್ ಅಂತೇಳಿ ನಾವು ಇಲೆಕ್ಷನ್ ಆದ ಕೂಡಲೇ ಸ್ವಲ್ಪ ಟೈಮಲ್ಲಿ ನಾವು ಹೋದೋ. ನಾನು ಆಲ್ಮೋಸ್ಟ್ ಸೆಪ್ಟೆಂಬರ್ಲೇ ಹೋಗಿದ್ದೀನಿ. 10 ಡೇಸ್ ನಾವು ಇದು ಬಂದವು. ಬರಬೇಕಾದ್ರೆ ವಾಪಸ್ ಬರಬೇಕಾದ್ರೆ ನೀವು ಫ್ಲೈಟಿಗೆ ಎಂಟ್ರ್ ಆಗಬೇಕಾದ್ರೆ ನಿಮ್ಮದು ವ್ಯಾಕ್ಸಿನ್ ರಿಪೋರ್ಟ್ ಇರಬೇಕು ಇಲ್ಲಿದು ಅಂತ ಹೇಳಿದ್ರು. ಇನ್ನೇನು ಮಾಡೋದು, ವ್ಯಾಕ್ಸಿನಿಗೆ ಅಂತೇಳಿ ನಾವು ಟೆಸ್ಟಿಗೆ ಅಂತೇಳಿ ಹೋದೋ. ಅಲ್ಲಿ ಹೋದಂಥ ಸಮಯದಲ್ಲಿ $12,000 ಇಂಡಿಯನ್ ಮನಿ ಕೊಡಬೇಕಾದ್ರೆ $150 ಒಬ್ಬರಿಗೆ. ನಾನು ನನ್ನ ಹೆಂಡ್ತಿಗೆ ಆಲ್ಮೋಸ್ಟ್ $25,000 ನಾವು ಪೇ ಮಾಡಿದ್ದೀವಿ. ನಮ್ಮ ಇಲ್ಲಿ ಟೆಸ್ಟಿಂಗ್ ಅಂತಂದರೆ ಫ್ರೀ ಕೊಡ್ತಾರೆ, ವ್ಯಾಕ್ಸಿನ್ ಅಂತಂದರೆ ಫ್ರೀ ಕೊಡ್ತಾರೆ. ಆಗ ನಾವು ಯೋಚನೆ ಮಾಡಬೇಕು ಎಷ್ಟರ ಮಟ್ಟಿಗೆ ನಮ್ಮ ದೇಶದಲ್ಲಿ ಇದೆ ಮೆಡಿಕಲ್ ಚೀಪಾಗಿದೆ, ಮೆಡಿಕಲ್ ಸಂಬಂಧಪಟ್ಟ ಔಷಧಿಗಳು ಎಷ್ಟು ಚೀಪಾಗಿದೆ, ಮೆಡಿಸಿನ್ಸು ಹೇಳೋದನ್ನು ನಾವು ಯೋಚನೆ ಮಾಡಬೇಕಾಗ್ತದೆ. ಇದೆ ಕೇಂದ್ರದಲ್ಲಿ ಸಾಕಷ್ಟು ಉಚಿತ ಕೊಡುಗೆಗಳು ಕೊಟ್ಟರೆ ರಾಜ್ಯದಲ್ಲೂ ಕೊಡ್ತಿದ್ದಾರೆ. ಕೇಂದ್ರದಲ್ಲಿ ಕೊಟ್ಟರೆ ಸರಿ, ರಾಜ್ಯದಲ್ಲಿ ಕೊಟ್ಟರೆ ತಪ್ಪು. ಯಾಕೆ ಈ ರೀತಿ ಮನೋಭಾವ ಅಂತ? ನಾನು ರಾಜ್ಯದಲ್ಲಿ ಕೊಟ್ಟದ್ದು ತಪ್ಪು ಅಂತ ಹೇಳೋದಿಲ್ಲ. ಅವರವ್ರ ಸರ್ಕಾರಕ್ಕೆ ಬಿಟ್ಟಿದ್ದು ಕೊಳ್ಳಿ. ಆದರೆ ಮೇನ್ ವೈಲ್ ಸರ್ಕಾರದ ಡೆವಲಪ್ಮೆಂಟ್ ಕೂಡ ಆಗಬೇಕು. ಡೆವಲಪ್ಮೆಂಟ್ ಆಗಲಿಲ್ಲ ಅಂತ ಹೇಳಿದ್ರೆ ಏನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ಡೆವಲಪ್ಮೆಂಟ್ ಆಗಬೇಕು ಅಂತಂದರೆ ಏನು, ಕೈಗೆ ದುಡಿಯೋ ಜನರಿಗೆ ಕೆಲಸ ಇರಬೇಕು. ಆಗಿದ್ದರೆ ಮಾತ್ರ ಕೆಲಸ ಆಗುತ್ತೆ. ಈಗ ಎಲ್ಲಿ ಕೂಡ ಯಾವುದೇ ಫ್ಯಾಕ್ಟ್ರಿಗೆ ಹೋಗಲಿ, ಯಾವುದೇ ಅಗ್ರಿಕಲ್ಚರ್ ಫೀಲ್ಡಿಗೆ ಹೋಗಲಿ, ಲೇಬರ್ ಪ್ರಾಬ್ಲಮ್ ಎಲ್ಲೆಲ್ಲೂ ಕೂಡ ಕಾಣ್ತಾ ಇದೆ.
ಕೆಲವೊಂದು ವಿಚಾರದಲ್ಲಿ ಅಕ್ಕಿ ಕೊಡೋದು ಕೊಡಲೇಬೇಕಾಗ್ತದೆ. ಕೆಲವೊಂದು ವಿಚಾರದಲ್ಲಿ ಕೊಟ್ಟ ಕೂಡಲೇ ಅವರು ಸೋಮಾರಿಗಳಾಗ್ತಾರೆ. ಅವರೇನು ಪ್ರೊಡಕ್ಷನ್ ಮಾಡೋದಕ್ಕೆ ಹೋಗೋದಿಲ್ಲ. ಈಗ ನನ್ನಲ್ಲಿ ಏನಾಗ್ತದೆ, ನಮ್ಮಲ್ಲಿ ಈಗ ಬರೋದು 5 ಕೆಲಸ ಅಥವಾ 4 ಕೆಲಸಕ್ಕೆ. ಮೊದಲು 6 ಕೆಲಸ ಕೂಡ ಲೇಬರ್ಸ್ ಬರ್ತಾಯಿದ್ರು. ನಾವು ಹೆಚ್ಚಿನ ಕೆಲಸವನ್ನು ಮಾಡ್ತಾಯಿದ್ದೆವು. ಹಾಗಾಗಿ ನಮ್ಮ ಕಾಫಿ ಇರ್ಬೋದು, ಬೇರೆ ಬೇರೆ ಬೆಳೆ ಇರ್ಬೋದು, ಪ್ರೊಡಕ್ಷನ್ ಜಾಸ್ತಿ ಆಗ್ತಾಯಿತ್ತು. ಹಾಗಾಗಿ ರೇಟ್ ಕೂಡ ಜಾಸ್ತಿ ಆಗ್ತಿತ್ತು. ಎಲ್ಲರಿಗೂ ಕೂಡ ಆರ್ಥಿಕವಾಗಿ ಈಗ ನಮಗೆ ರೇಟ್ ಸಿಕ್ಕಿದರೆ ಅದು ಲೇಬರ್ಸ್ ಕೂಡ ಪಾಸಾನ್ ಆಗ್ತದೆ. ನಾವೇ ಇಟ್ಕೊಳ್ಳಿಕ್ಕಾಗೋದಿಲ್ಲ, ಅವರು ಕೂಡ ಪಾಸಾನ್ ಆಗ್ತದೆ. ಇವತ್ತು ಪರಿಸ್ಥಿತಿ ಏನಾಗಿದೆ ಅಂತಂದರೆ, ಅಗ್ರಿಕಲ್ಚರ್ ಪ್ರೊಡಕ್ಷನ್ನು ಡೇ ಬೈ ಡೇ ಕುಂತಾ ಇದೆ. ಅವರಿಗೆ ಸರಿಯಾದ ರೀತಿಯಲ್ಲಿ ಸಪೋರ್ಟ್ ಪ್ರೈಸನ್ನು ಕೂಡ ಸಿಗ್ತಾಯಿಲ್ಲ. ಆಗಿರಬೇಕಾದ್ರೆ ಸೋಮಾರಿಗಳಾಗ್ತವೆ. ನಿಮಗೊಂದು ವಿಚಾರ ಹೇಳ್ತೀನಿ. ಅಮೇರಿಕಾದಲ್ಲಿ ಏನು ಎಂಪ್ಲಾಯೀಸ್ ಇದ್ದಾರೆ ಅವರೆಲ್ಲರೂ ಕೂಡ ಅಮೇರಿಕಾದವರು. ಅವರು 8 ಅವರ್ಸ್ ಮೇಲೆ ಕೆಲಸ ಮಾಡಲ್ಲ ಅಮೇರಿಕಾದವರು. ಅಲ್ಲಿ ಈಗ ಏನು ಮಾಡ್ತಾರೆ, ಯುವಕರಿಗೆ ಅಂಥೇಳಿ ಒಂದು ತಿಂಗಳಿಗೆ ಇಷ್ಟು ಅಂಥೇಳಿ ಅವರಿಗೆ ಜಾಬ್ ಇಲ್ದವ್ರಿಗೆ ಕೊಡ್ತಾರೆ. ಬಟ್ ಏನು ಮಾಡ್ತಾರೆ, ಅವರು ಇಂಡಿಯಾಕ್ಕೋ ಎಲ್ಲಿಗೂ ಬರ್ತಾರೆ. ಅಲ್ಲಿಯ ದುಡ್ಡು ತೊಗೊಬಂದರೆ ಇಲ್ಲಿ ಐಷಾರಾಮ್ ಇದು ಮಾಡ್ಬೋದು. $1000 ಅಂತ ಹೇಳಿದ್ರೆ ಇಲ್ಲಿ $84,000. ಹಾಗಾಗಿ ಇಲ್ಲಿ ಒಂದು ಆರಾಮಾಗಿ ಸುತ್ತುವಂಥದ್ದು. ಮತ್ತು ಅಲ್ಲಿ ಕೂಡ ಅವ್ರು ಲೇಜಿ. ಆದರೆ ಅಮೇರಿಕಾದಲ್ಲಿ ಇವತ್ತೇನಾದರೂ ಡೆವಲಪ್ಮೆಂಟ್ಸ್ ಆಗ್ತಾಯಿದ್ರೆ ಅದು ಇಂಡಿಯನ್ಸು ಮತ್ತು ಏಷಿಯನ್ಸಿಂದ. ನಿಮಗೆ ರೈತರ ಪರವಾಗಿ ಸಾಕಷ್ಟು ಕಾಳಜಿ ಇದೆ. ಸೊ ರೈತರ ಸಂಕಷ್ಟಗಳನ್ನು ಸದನದಲ್ಲೂ ಕೂಡ, ಶಾಸನಸಭೆಯಲ್ಲಿ ಕೂಡ ಚರ್ಚೆ ಮಾಡಿದ್ದಾರೆ. ಇದೇ ರೈತರು ಡೆಲ್ಲಿಯಲ್ಲಿ ಹೋರಾಟ ಮಾಡ್ತಿದ್ರು. ಇದೇ ನಿಮ್ಮ ಪ್ರಧಾನಮಂತ್ರಿಗಳು ಒಂದೇ ಒಂದು ಮಾತನ್ನು ಕೂಡ ರೈತರಿಗೆ ಕೇಳಲಿಲ್ಲ. ಅವ್ರ ಪ್ರತಿಭಟನೆ ಯಾಕೆ ನಡೆಸ್ತೀರಿ ಅಂತ ಕೂಡ ಕೇಳಲಿಲ್ಲ. ಯಾಕಂದ್ರೆ ಪ್ರಧಾನಿಗಳಿಗೆ ರೈತರ ಬಗ್ಗೆ ಕಾಳಜಿನೇ ಇಲ್ವಾ ಅಂತ. ನೋಡಿ, ನಮ್ಮ ಪ್ರಧಾನಮಂತ್ರಿಗೆ ರೈತರ ಬಗ್ಗೆ ಇರುವಂಥ ಕಾಳಜು ಈ ರಾಜ್ಯದಲ್ಲಿ ಇಲ್ಲ. ನಮ್ಮ ಪ್ರಧಾನಮಂತ್ರಿಗಳು ರೈತ ಸನ್ಮಾನ್ ನಿಧಿ ಅಂತೇಳಿ $6,000 ಪ್ರತಿ ವರ್ಷಕ್ಕೆ ಕೊಡುವಂಥ ವ್ಯವಸ್ಥೆನ ಕೂಡ ಮಾಡ್ಕೊಂಡು ಬಂದಿರು. ಸನ್ಮಾನ್ಯ ಯಡಿಯೂರಪ್ಪನವರು ಕೂಡ ಅದಕ್ಕೆ $4,000 ಸೇರಿಸುವಂಥ ವ್ಯವಸ್ಥೆ ಮಾಡಿದರು. $10,000 ಬರ್ತಾಯಿತ್ತು. ಮತ್ತು ಯಾವಾಗ ಮಳೆ ಬಿದ್ದಂಥ ಸಂದರ್ಭದಲ್ಲಿ, ನ್ಯಾಚುರಲ್ ಕೆಲಾಮಿಟಿ ಆದಂಥ ಸಂದರ್ಭದಲ್ಲಿ NDRFಯಿಂದ ಹಣವನ್ನು ಒದಗಿಸ್ಕೊಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ನಿಮಗೆ ಒಂದು ಉದಾಹರಣೆ ಹೇಳ್ತೇನೆ. ಇವತ್ತು ನಮ್ಮ NDRFಯಿಂದ ನಮ್ಮ ರಾಜ್ಯ ಸರ್ಕಾರಕ್ಕೆ ಸುಮಾರು $6,000 ಕೋಟಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಮ್ಮಲ್ಲಿ ಕೂಡ ನಮ್ಮ ಕಾಫಿ ಬೆಳೆಗಾರರಿಗೆ BJP ಸರ್ಕಾರ ಕರ್ನಾಟಕದಲ್ಲಿದ್ದಾಗ NDRFಲ್ಲಿ ಇಷ್ಟು ದುಡ್ಡು ಕೊಡಬೇಕು ಅಂತ ಹೇಳಿದರೆ ಅದನ್ನು ಸೇರಿಸಿ ಕೊಡುವಂಥ ವ್ಯವಸ್ಥೆನ ಮಾಡಿ ನಮ್ಮಲ್ಲಿ ಫಸ್ಟ್ ಟೈಮ್ $66 ಕೋಟಿ ಕೊಟ್ಟವು ನಾವು ನಮ್ಮ ಕೊಡಗಿನ ರೈತರಿಗೆ, ಕಾಫಿ ಬೆಳೆಗಾರರಿಗೆ. ಅಲ್ಲಿಂದ $103 ಕೋಟಿ ಕೊಟ್ಟವು. ಈಗ $134 ಕೊಟ್ಟವು. ಅದೇ ಕಾಂಗ್ರೆಸ್ ಸರ್ಕಾರ ಬಂದಾಗ ಇಷ್ಟೆಲ್ಲ ಡ್ರೌಟ್ ಬಂದು ಒಂದು ಚುಕ್ಕಾಸುಗಳ ಬಿಡುಗಡೆ ಮಾಡಲಿಲ್ಲ. ಯಾಕೆ? ಇವ್ರ ಹತ್ರ ದುಡ್ಡಿಲ್ಲ. ಇವರು 3.25 ಲಕ್ಷ ಕೋಟಿ ಬಡ್ಜೆಟ್ ಮಾಡ್ತಾರೆ ಅಂತ ಹೇಳಿದ್ರೆ ಅದರಲ್ಲಿ 60% 62% ಎಸ್ಟಾಬ್ಲಿಷ್ಮೆಂಟ್ ಕಾಸ್ಟ್ ಹೋಗ್ತದೆ. ಅಲ್ಲಿಗೆ ಎಷ್ಟು ಹೋಯ್ತು? ಸುಮಾರು 2 ಲಕ್ಷ ಕೋಟಿ ಹೋಯ್ತು ಅಲ್ಲಿಗೆ. ಅಲ್ಲಿಂದ ಅಬೌಟ್ 25,000 crores ಬಡ್ಡಿಯನ್ನು ಕಟ್ತಾರೆ. ಅಲ್ಲಿಗೆ 2.25 ಹೋಯ್ತು. ಅಲ್ಲಿಂದ ಇವರು ಏನು ಈ ಬಿಟಿ ಭಾಗ್ಯಗಳು ಅದು ಇದು ಅಂತೇಳಿ ನನ್ನ ಮಾಹಿತಿ ಪ್ರಕಾರ 68,000 ಕೋಟಿ ಈ ಬಿಟಿ ಭಾಗ್ಯಗಳೆಲ್ಲ ಹೋಗ್ತದೆ. ಸೊ ಅದರಲ್ಲಿ ಇನ್ನು ಬಾಕಿ ಉಳಿಯುವಂಥದ್ದು ಎಷ್ಟು? ಒಂದು 35,000 ಕೋಟಿ. ಆ 35,000 ಕೋಟಿ ಹೆಂಗೆ ಡೆವಲಪ್ಮೆಂಟ್ ಮಾಡೋಕ್ಕಾಗ್ತದೆ? ನಮ್ಮ ಮೋದಿಜಿಯವರು ಹೈವೇ ಮಾಡಿದ್ದನ್ನು ನೋಡ್ಬೋದು, ನೀವು ರೈಲ್ವೆ ಸ್ಟೇಷನ್ ಇಂಪ್ರೂವ್ ಮಾಡಿದ್ದನ್ನು ನೋಡ್ಬೋದು. ಅದರ ಜೊತೆಗೆ ಇವತ್ತೇನು ಫ್ಲೈಟಲ್ಲಿ ಒಬ್ಬ ಕೂಲಿ ಕಾರ್ಮಿಕರು ಕೂಡ ಮನಸ್ಸು ಮಾಡಿದ್ರೆ ಫ್ಲೈಟಲ್ಲಿ ಹಾರ್ಬೋದು. ಅವ್ರ ಚಿಂತನೆ ಇದ್ದಿದ್ದೇ ಅದು. ಉಡಾನ್ ಯೋಜನೆಯಲ್ಲಿ ನಮ್ಮ ಬಡವರು ಕೂಡ, ರೈತರು ಕೂಡ ಫ್ಲೈಟ್ ಹತ್ತಬೇಕು ಅಂತ. ಇವತ್ತು ಬೆಂಗಳೂರಿಂದ ಮಂಗಳೂರು ಹೋಗ್ಬೇಕಂದ್ರೆ $1,500 ಕೊಟ್ಟರೆ ಸಾಕು, ಹೋಗ್ಬೋದು. ಈ ರೀತಿಯಲ್ಲಿ ಎಲ್ಲರೂ ಕೂಡ ಆರ್ಥಿಕವಾಗಿ ಸಬಲರಾಗಬೇಕು ಅಂತ ಹೇಳೋದು ಚಿಂತನೆಯನ್ನು ಮಾಡಿರುವಂಥದ್ದು ಸನ್ಮಾನ್ಯ ಮೋದಿಜಿಯವರು. ಹಾಗಾಗಿ ರೈತರ ಬಗ್ಗೆ ಏನಾದರೂ ಕಾಳಜಿ ಇದ್ದರೆ ಅದು ಮೋದಿಜಿಯವರಿಗೆ ಅಂತ ಇಷ್ಟಪಡ್ತಾರೆ. ನಿಮ್ಮ ಸರ್ಕಾರ, ಕೇಂದ್ರ ಸರ್ಕಾರ 10,000 ರೈತರಿಗೆ ಕೊಡ್ತಾರೆ ಅಂತ ಹೇಳಿ ರೈತ ಸಮ್ಮಾನ್ ನಿಧಿನಲ್ಲಿ. ಆದರೆ ಈಗ ರಾಜ್ಯ ಸರ್ಕಾರ ಪ್ರತಿ ತಿಂಗಳಿಗೆ $2,000 ಪ್ರತಿ ಕುಟುಂಬಕ್ಕೆ ಆಗ್ತಿದೆ. ಅದಕ್ಕಿಂತ ಇದು ಹೆಚ್ಚಾಗಿ ಬರುತ್ತಲ್ಲ ಹಣ? ನೋಡಿ, ಅದು ಪ್ರತಿ ಕುಟುಂಬಕ್ಕೆ 2,000 ಕೊಡೋದು ಒಂದು ರೀತಿಯಲ್ಲಿ ಅವರು, ನಾ ಹೇಳ್ದಲ್ಲ, ಏನು ಡೆವಲಪ್ಮೆಂಟ್ಸ್ನೆಲ್ಲ ಕಟ್ ಮಾಡಿ ಕೊಡ್ತಾ ಇದ್ದಾರೆ. ನಮ್ಮದು ರೆಗ್ಯುಲರಾಗಿ ಡೆವಲಪ್ಮೆಂಟು ಕೂಡ ನಡೀತದೆ. ಪರ್ ಡೇ 100 ಕಿಲೋಮೀಟರ್ಸು ಹೈವೇ ನಡೀತಾ ಇದೆ ಪರ್ ಡೇ. ನಮ್ಮ ಕಾಂಗ್ರೆಸ್ ಸರ್ಕಾರ ಸೆಂಟ್ರಲ್ಲಿ ಇರಬೇಕಾದ್ರೆ ಪರ್ ಡೇ 11 ಕಿಲೋಮೀಟರ್ ಆಗ್ತಾಯಿತ್ತು. 100 ಕಿಲೋಮೀಟರ್ಸ್ ಪ್ಲಸ್ ಇದು 11 ಕಿಲೋಮೀಟರ್ಸ್ ಕ್ಯಾಲ್ಕುಲೇಷನ್ ಮಾಡಿ.
ಇವತ್ತು ನಾವು ಮಡಿಕೇರಿಯಿಂದ ನಾವು ಮೊದಲು ಹೋಗಿದ್ರೆ ನಾನು ಮಡಿಕೇರಿಯಿಂದ ಇಲ್ಲಿಗೆ ಮಾದಾಪುರಕ್ಕೆ ಬರಬೇಕಾದ್ರೆ ಮಿನಿಮಮ್ 45 ಮಿನಿಟ್ಸ್ ಬೇಕಾಗಿತ್ತು. ಇವತ್ತು 15 ಮಿನಿಟ್ಸಲ್ಲಿ ಬರ್ಬೋದು. 30 ಮಿನಿಟ್ಸಲ್ಲಿ 40 ಕಿಲೋಮೀಟರ್ಸ್ ನಾವು ಸೋಮವಾರಪೇಟೆಗೆ ಹೋಗ್ಬೋದು. ಆ ರೀತಿಯ ಡೆವಲಪ್ಮೆಂಟ್ ಮಾಡಿದ್ದಾರೆ. ನಾನು ಮೊದಲೇ ಹೇಳಬೇಕು ಅಂತ ಯೋಚನೆ ಮಾಡಿದೆ, ಯಾವುದೇ ದೇಶ ಡೆವಲಪ್ ಆಗಬೇಕಂದ್ರೆ ಟಾಪ್ ಪ್ರಿಯಾರಿಟಿ ನಾವು ಕೊಡಬೇಕಾಗಿದ್ದು ಒಂದು ಎಜುಕೇಷನ್ಗೆ. ಇವತ್ತು ಎಜುಕೇಷನ್ಗೆ ನಮ್ಮ ಸರ್ಕಾರ ಎಲ್ಲ ರೀತಿಯ ಸೌಕರ್ಯವನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಯೂನಿವರ್ಸಿಟಿಯನ್ನು ಪ್ರಾರಂಭ ಮಾಡುವಂಥ ಕೆಲಸನೂ ಕೂಡ ಮಾಡಿದ್ದಾರೆ. ನಂಬರ್ 2, ಪವರಿಗೆ ಒತ್ತು ಕೊಡುವಂಥ ಮಾಡಬೇಕು. ಪವರು ಸಫಿಷಿಯೆಂಟ್ ಪ್ರೊಡಕ್ಷನ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾಯಿದ್ದಾರೆ. ಇನ್ನು ಮುಂದಕ್ಕೆ ಸೋಲಾರ್ ಎನರ್ಜಿನ ಉಪಯೋಗಿಸುವಂಥ ಕೆಲಸನ ಮಾಡ್ತಾರೆ. ನಂಬರ್ 3, ಟ್ರಾನ್ಸ್ಪೋರ್ಟಿಂಗ್ ಸಿಸ್ಟಮ್, ರಸ್ತೆಗಳು. ಈಗ ಅಮೇರಿಕಾದಲ್ಲೆಲ್ಲ ಹೆಂಗೆ ಅಂತ ಹೇಳಿದ್ರೆ ಒಂದು ಗಂಟೆಗೆ ಬೇಕಾದರೆ 140 ಮೈಲಿ ಹೋಗೋದು, ಮೈಲಿ, ನಾಟ್ ಕಿಲೋಮೀಟರ್ಸ್. ಇಲ್ಲಿ ಈಗ ಪ್ರಾರಂಭ ಆಗಿದೆ. ಎಲ್ಲಿಗೆ? ನಾವು ಮೈಸೂರು ಟು ಬೆಂಗಳೂರು ಆದಂಥ ರಸ್ತೆ. ನಾವು ಎಷ್ಟು ಗಂಟೆಗೆ ಹೋಗ್ತೀವಿ? ಮೊದಲು ನಾವು 2-2.5 ಗಂಟೆಗೆ. ಮೊದಲು ನಾನು ನಮ್ಮ ಅಂಬಾಸಿಡರ್ ಕಾರ್ ಇರಬೇಕಾದ್ರೆ ಅದಕ್ಕೆ ಮ್ಯಾಕ್ಸಿಮಮ್ ಸ್ಪೀಡ್ ಇದು 120. ಈಗ ಇರುವ ಕಾರಿಗೆ 240 ಮ್ಯಾಕ್ಸಿಮಮ್ ಸ್ಪೀಡ್. ಆ 242 ಹೋದರೂ ಕೂಡ ಆ ನ್ಯಾರೋ ರೋಡಿಂದಾಗಿ ನಮಗೆ 2.5 ಗಂಟೆ ನಮಗೆ ಮೈಸೂರಿಗೆ ಹೋಗ್ಬೇಕಾಯ್ತು. ಆ ಕಾಲದಲ್ಲಿ 120 ಕಿಲೋಮೀಟ್ರ್ ಸ್ಪೀಡ್ ಇರುವ ಕಾರಿಗೆ 1.25 ಗಂಟೆಗೆ ನಾವು ಮೈಸೂರಿಗೆ ಬರ್ತಿದ್ದೆವು. 1.25 ಗಂಟೆಗೆ ಟ್ರಾಫಿಕ್ ಸ್ವಲ್ಪ ಕಡಿಮೆ ಇತ್ತು. ಈಗ ನ್ಯಾರೋ ರೋಡು, ಟ್ರಾಫಿಕ್ ಹೆಚ್ಚಾಗಿದೆ. ಹಾಗಾಗಿ ಇವಾಗ 2.5 ಗಂಟೆ ಬೇಕಾಗ್ತದೆ ಮೈಸೂರು ಟು ಬೆಂಗಳೂರು. ಈಗ ನಮ್ಮ ಇದು ಬಂದ ಮೇಲೆ 1 hour 20 ಮಿನಿಟ್ಸಲ್ಲಿ ರೀಚ್ ಆಗ್ತೀವಿ ನಾವು. ಆದರೆ 100 ಕಿಲೋಮೀಟರ್ಸ್ ಅಷ್ಟೇ ರೇಂಜ್ ಕೊಟ್ಟಿರೋದು ಇವಾಗ ಸದ್ಯಕ್ಕೆ. ಅಲ್ಲ, ಸದ್ಯಕ್ಕೆ 100 ಮಿನಿಟ್ಸ್ ಕೊಟ್ಟಿರೋದು. 140 ಕಿಲೋಮೀಟರ್ಸ್ ತಾನೇ ಮೈಸೂರು ಟು ಬೆಂಗಳೂರು. ಸೊ ಸಾಕಷ್ಟು ಅಭಿವೃದ್ಧಿ ಆಗಿದೆ. ಆ ರೀತಿಯ ಡೆವಲಪ್ಮೆಂಟ್ಸ್ ಆದರೆ ಮಾತ್ರ ಕಂಟ್ರಿ ಡೆವಲಪ್ ಆಗಲಿಕ್ಕೆ ಸಾಧ್ಯ. ಇಲ್ಲದ್ರೆ ಏನೇ ಈ ಚೀಪ್ ಪಾಪ್ಯುಲಾರಿಟಿಯಿಂದ ದೊಡ್ಡ ಡೆವಲಪ್ಮೆಂಟ್ ಆಗೋದಿಲ್ಲ. ಹಿಂದಿನ ನಿಮ್ಮ ಸಂಸದರು ಒಂದು ಆಶ್ವಾಸನೆ ಕೊಟ್ಟರು, ಸದನದಲ್ಲಿ ಕೂಡ ಹೇಳಿದರು 2029ಕ್ಕೆ ಕೊಡಗು ಪ್ರತ್ಯೇಕ ಲೋಕಸಭಾ ಕ್ಷೇತ್ರ ಆಗುತ್ತೆ ಅಂತೇಳಿ ನಿರೀಕ್ಷೆ ನಮ್ಮಲ್ಲಿದೆ. ಒಂದು ವೇಳೆ ಪ್ರತ್ಯೇಕ ಲೋಕಸಭಾ ಕ್ಷೇತ್ರ ಆದರೆ ಮುಂದಿನ ಸ್ಪರ್ಧಾ ಕಣದಲ್ಲಿ ತಮ್ಮನ್ನು ನೋಡ್ಬೋದು? ಈಗ ನಮಗೆ ಫಸ್ಟು ಲೋಕಸಭಾ ಕ್ಷೇತ್ರ ಸಪ್ರೇಟ್ ಕೊಡಬೇಕು ಅಂತ ನಾವು ಪಕ್ಷಾತೀತವಾಗಿ ಹೋರಾಟ ಮಾಡಬೇಕು ಅಂತ ಚಿಂತನೆಯನ್ನು ನಾವು ಮಾಡ್ತೇವೆ. ಈ ಚುನಾವಣೆ ಕಳೆದ ಕೂಡಲೇ ಬೈಫ್ರಿಗೇಷನ್ ಆದಾಗ ಕೊಡಗಿನ ಎಲ್ಲ ಪಾರ್ಟಿಯವ್ರನ್ನ, ಅದು ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಕಮ್ಯುನಿಸ್ಟ್ ಇರ್ಬೋದು, BJPನ ಕರೆಸಿ ಒಂದು ಮೀಟಿಂಗನ್ನು ಮಾಡಿ ನಾವು ಹೋರಾಟವನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಮಾಡಿ ನಾವು 1956ಗಿಂತ ಮುಂಚೆ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಒಂದು ಲೋಕಸಭಾ ಸೀಟ್ ಇತ್ತು. ಯಾವಾಗ ನಾವು ಕರ್ನಾಟಕ ಮರ್ಜೋದೋ ಆ ಸೀಟು ಹೋಯ್ತು. ಅದು ಕೊಡಲೇಬೇಕು ಅಂತ ಕೇಳಬೇಕಾಗ್ತದೆ. ನಮ್ಮ ಈಗ ಏನಾಗ್ಬಿಟ್ಟಿದೆ, ಪಾಪ್ಯುಲೇಷನ್ ವೈಸ್ ತಗೊಂಡು ಪಾಪ್ಯುಲೇಷನ್ ವೈಸ್ ಮೇಲೆ MP ಸೀಟ್ ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ. ಅದು ಸರಿಯಲ್ಲ. ಯಾಕೆಂತಂದರೆ ಅದು ಕಾಂಗ್ರೆಸ್ ಸರ್ಕಾರ ಇದ್ದಾಗೆ ಮಾಡಿದ್ರು. ಏರಿಯಾ ವೈಸು, ಈ ಹಿಲ್ ಸ್ಟೇಷನ್ ವೈಸು ಅದನ್ನು ನೋಡಿ ಮಾಡಬೇಕಾಗ್ತದೆ. ಈಗ ನಿಮಗೆ ಹೇಳ್ಬೇಕಂದ್ರೆ ಸಿಕ್ಕಿಂ, ಮಣಿಪುರದಲ್ಲಿ 2 ಲೋಕಸಭಾ ಸೀಟ್ ಇದೆ. ಅಲ್ಲಿ ಒಂದು 15,000ಗೆ ಒಂದು 15ರಿಂದ 18,000 20,000ವರೆಗೆ ಒಂದು MLA. ನಮ್ಮ ಗುಡ್ಡಗಾಡು ಪ್ರದೇಶಕ್ಕೆ ಮಾಡಬೇಕು, ಇಲ್ಲದ್ರೆ ಡೆವಲಪ್ಮೆಂಟ್ಸ್ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಅದರಿಂದ ನಾವು ಒತ್ತಡ ಕೂಡ ಆಗ್ತೇವೆ. ಮತ್ತು ನಾವು ಕೂಡ MLA ಆಗಿದ್ದಾಗ ನಾವು ಹಲವಾರು ವರ್ಷಗಳ ಬೇಡಿಕೆ, ಧರಣ, ಮುಷ್ಕರ ಇದ್ದರೂ ಕೂಡ ನಮ್ಮ ಕೊಡಗು ಜಿಲ್ಲೆಯಲ್ಲಿ ನಾವು 2 ತಾಲೂಕನ್ನು ಡಿಕ್ಲೇರ್ ಮಾಡಿದ್ದೇವೆ. ಅದರಂಥ ದೊಡ್ಡ ಅಚೀವ್ಮೆಂಟ್ ಯಾವ ಆ ವಿಚಾರದಲ್ಲಿ ನಿಮ್ಮನ್ನು ಮೆಚ್ಚಬೇಕು. ಈಗ 10 ವರ್ಷ ಕೇಂದ್ರ ಸರ್ಕಾರ ಇತ್ತು, ನೀವೀಗ ಹೋರಾಟ ಮಾಡೋದನ್ನ ಹಿಂದೆನೇ ಒತ್ತಡ ಹಾಕಿದ್ರೆ ಆಗ್ಬೋದಿತ್ತೇನೋ ಲೋಕಸಭಾ ಕ್ಷೇತ್ರ ಅಂತ? ಇಲ್ಲ, ಆವಾಗ ಏನಾಯಿತು ಅಂತಂದರೆ ಕಾಂಗ್ರೆಸ್ ಸರ್ಕಾರ ಇತ್ತು. ಕಾಂಗ್ರೆಸ್ ಸರ್ಕಾರದವರು 25 ವರ್ಷದಿಂದ ಡಿಕ್ಲೇರ್ ಮಾಡಿರುವಂಥದ್ದು. ಆಗ ಈ ರೀತಿ ಮಾಡಲಿಲ್ಲ ಅವರು. ಆ ರೀತಿ ಮಾಡಿದರೆ ಆಗ್ತಿತ್ತು. ಅದು ನಮಗೆ ಹೊಡೆತ ಬಿದ್ದಿದೆ. ಅದರಿಂದ ಈಗ ಇವತ್ತು ಪರಿಸರವಾದಿಗಳು ಇದ್ದೀವಿ. ಅದರ ಜೊತೆಗೆ ನಮ್ಮ ಏನು ವೆಸ್ಟರ್ನ್ ಘಾಟ್ಸ್ನ ರಕ್ಷಣೆ ಮಾಡಬೇಕು ಅಂತ ಹೇಳ್ತಿದ್ವಿ. ಇದೆಲ್ಲ ಮಾಡಬೇಕು ಅಂತಂದರೆ ಸ್ಪೆಷಲ್ ಕ್ಯಾಟಗರಿ ಕೊಡಬೇಕಾಗ್ತದೆ. ನಾವು ಈಗ ಕಸ್ತೂರಿ ರಂಗನ್ ರಿಪೋರ್ಟನ್ನು ನಾವು ಇಂಪ್ಲಿಮೆಂಟ್ ಮಾಡೋಕ್ಕೆ ಬಿಡಲಿಲ್ಲ. ಪಕ್ಷಾತೀತವಾಗಿ ನಾವು ಹೋರಾಟವನ್ನು ಮಾಡಿದೆವು. ಅದರಲ್ಲಿ ಅಧ್ಯಕ್ಷನಾಗಿ ನಾವು ಕೆಲಸ ಮಾಡಿದ್ದೀವಿ. ಕಾಂಗ್ರೆಸ್ಸಿನ ಈಗಿನ ಅಧ್ಯಕ್ಷರು ಕರೇದಿಶಾಗಿ ಧರ್ಮಜ ಅವರು ಕೆಲಸ ಮಾಡಿದರು. ನಾವು ಪಕ್ಷಾತೀತ ಮಾಡಿದ್ರೆ ಇಂಪ್ಲಿಮೆಂಟ್ ಮಾಡೋಕ್ಕೆ ಬಿಟ್ಟಿಲ್ಲ. ಅದು ಮಾಡಿದರೆ ನಮ್ಗೆ ಭಾಳ ತೊಂದರೆ ಕೂಡ ಆಗ್ತಿತ್ತು. ಹೋರಾಟ ಮಾಡಿದ್ವಿ. ಅದನ್ನು ಉಳಿಸ್ಕೊಳ್ಳುವಂಥ ವ್ಯವಸ್ಥೆನ ನಾವು ಈಗ ಹೊಸ ಸಂಸ್ಥೆಗಳನ್ನು ಗೆಲ್ಲಿಸಲೇಬೇಕು ಅಂತೇಳಿ ಪಣ ತೊಟ್ಟಿದ್ದೀರಾ. ಸೊ ಅವ್ರದ್ದು ಒಂದಷ್ಟು ಅಜೆಂಡಾಸ್ ಇದಾವೆ, ನಿಮ್ಮದು ಕೂಡ ಸೇರಿಸಿದ್ದೀರಾ. ಒಂದು ವೇಳೆ ಯದುವೀರ್ ಅವರು ಸಂಸದರಾಗಿ ಆಯ್ಕೆ ಆದರೆ ಕೊಡಗಿನ ಅಭಿವೃದ್ಧಿಗೆ ಎಷ್ಟು ಮಟ್ಟಿಗೆ ಪೂರಕ ಆಗ್ಬೋದು ಅಂತ ನೋಡಿ. ನಮ್ಮ ಪ್ರಧಾನಮಂತ್ರಿ ಮೋದಿಜಿಯವರೇ ಹೇಳಿದ್ದಾರೆ, ಕೊಡಗನ ಒಂದು ಕಾಫಿ ಲ್ಯಾಂಡ್ ಅಂತೇಳಿ ಕಾಫಿ ಇದನ್ನು ಡಿಕ್ಲೇರ್ ಮಾಡಬೇಕು ಅಂತೇಳಿ ಅವರಿಗೆ ಹೇಳಿದ್ದಾರೆ. ಹಾಗಾಗಿ ಕಾಫಿ ಬೆಳೆಗಾರರು ಆಲ್ಮೋಸ್ಟ್ ಆಲ್ 95% ಇಲ್ಲಿ ಕಾಫಿ ಬೆಳೆಗಾರ ಇರೋದ್ರಿಂದ ಹೆಚ್ಚು ಒತ್ತು ಕೊಡುವಂಥ ಕೆಲಸ ಮಾಡ್ತಾರೆ. ಕಾಫಿ ಬೆಳೆಗೆ ಯಾವಾಗ ಒತ್ತು ಕೊಡ್ತೇವೆ ಆವಾಗ ನಮ್ಮ
ಆರ್ಥಿಕ ಪರಿಸ್ಥಿತಿ ಕೂಡ ಮುಂದುವರಿಸ ಸಾಧ್ಯ ಆಗ್ತದೆ. ಕೂಲಿ ಕಾರ್ಮಿಕರು ಕೂಡ ಆರ್ಥಿಕವಾಗಿ ಸಬಲರಾಗ್ತಾರೆ. ಸರ್ಕಾರಿ ಸಂಬಳ ಇರುವಂಥದ್ದು 420 ರೂಪಾಯಿ, 410 ರೂಪಾಯಿ ಇರುವಂಥದ್ದು ಸಂಬಳ. ಆದರೆ ನಮ್ಮಲ್ಲಿ ಸಂಬಳ ಎಷ್ಟು ಕೊಡ್ತಿದ್ವಿ ನಾವು? ಮರತ್ತುವರೆಗೆ 1400 ರೂಪಾಯಿ, ಸೌರವರಿಗೆ 800 ರೂಪಾಯಿ, ಒಳ್ಳೆ ಮೆಣಸಿಗೂ ಇವರಿಗೆ 1200 ರೂಪಾಯಿ. ಹಾಗಾಗಿ ಇವತ್ತು ಸರ್ಕಾರಕ್ಕೆ ಡಿಕ್ಲೇರ್ ಮಾಡಿದಂಥ ಮಿನಿಮಮ್ ಏಜಸ್ ಆ್ಯಕ್ಟಿಗಿಂತ ಹೆಚ್ಚು ಸಂಬಳವನ್ನು ಇವತ್ತು ಕಾಫಿ ಬೆಳೆಗಾರರು ಕೊಡ್ತಾ ಇದ್ದಾರೆ. ಹಾಗಾಗಿ ಅವರು ಕೂಡ ಆರ್ಥಿಕವಾಗಿ ಸಬಲರಾಗಿದ್ದಾರೆ. ಒಂದು ಕಾಲದಲ್ಲಿ ಹಳ್ಳಿಯಲ್ಲೇ ನಮ್ಮ ಮನೆಯಲ್ಲೇ ಟಿ ವಿ ಇರೋದಂಥದ್ದು ಕಷ್ಟ ಇತ್ತು. ಈಗ ನಮ್ಮ ಕೂಲಿ ಕಾರ್ಮಿಕರ ಮನೆಯಲ್ಲೂ ಟಿ ವಿ ಆಗಿದೆ. ನಮ್ಮ ಕೂಲಿ ಕಾರ್ಮಿಕರು ಕೂಡ ವೆಹಿಕಲನ್ನು ಇಟ್ಕೊಂಡಿದ್ದಾರೆ. ಬೈಕು, ಸ್ಕೂಟ್ರು, ವ್ಯಾನು ಇಂಥದ್ದನ್ನು ಇಟ್ಕೊಳ್ಳೋ ವ್ಯವಸ್ಥೆ ಆಗಿದೆ. ಹಾಗಾಗಿ ಇವತ್ತು ಮೇಜನ್ಸ್ ಕೂಡ 1000 ರೂಪಾಯಿ, 1200 ರೂಪಾಯಿ ಸಂಬಳ ಮೇಜನ್ಸಿಗೆ. ಅದರ ಜೊತೆಗೆ ಕಾರ್ಪೆಂಟ್ರ್ ಕೂಡ 1200 ರೂಪಾಯಿ ಸಂಬಳ. ಹಾಗಾಗಿ ಯಾವಾಗ ಆರ್ಥಿಕವಾಗಿ ಸಬಲರಾಗ್ತವೆ, ಆರ್ಥಿಕವಾಗಿ ಎಲ್ಲರಿಗೂ ಡಿಸ್ಟ್ರಿಬ್ಯೂಷನ್ ಆಗ್ತದೆ. ಯಾವುದೇ ಇನ್ಕಮ್ ಬಂದರೂ ಡಿಸ್ಟ್ರಿಬ್ಯೂಷನ್ ಆಗ್ತದೆ. ಡಿಸ್ಟ್ರಿಬ್ಯೂಷನ್ ಆಗ ಎಲ್ಲರೂ ಕೂಡ ಆರ್ಥಿಕವಾಗಿ ಸಬಲರಾಗಲಿಕ್ಕೆ ಆಗ್ತದೆ. ಇವತ್ತು ಕೂಲಿ ಕಾರ್ಮಿಕರ ಮಕ್ಕಳು ಕೂಡ ಕಾನ್ವೆಂಟಿಗೆ ಎಜುಕೇಷನ್ ಕಳಿಸುವಂಥ ವ್ಯವಸ್ಥೆ ಮಾಡ್ತಾಯಿದ್ದಾರೆ. ಒಂದು 200 ರೂಪಾಯಿ ಫೀಸ್ ಕಟ್ಟಿ, ವ್ಯಾನಿಗೆ ಒಂದು 150 ಕಟ್ಟಿ ಹೋಗ್ತಾ ಇದ್ದಾರೆ. ನಮ್ಮ ಕಾಲದಲ್ಲಿ ನಾವು 3 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕಾಯ್ತು ಶಾಲೆಗೆ ಹೋಗ್ಬೇಕಾದ್ರೆ. ಇವತ್ತು ಅದೆಲ್ಲ ಡೆವಲಪ್ಮೆಂಟ್ಸ್ ತಾನೆ. ಸೊ ಜೀವನ ಮಟ್ಟ ಚೆನ್ನಾಗಿದೆ, ಏರಿಕೆ ಆಗಿದೆ. ನನಗೆ ನಿಮ್ಮನ್ನು ನೋಡಿದಾಗೆಲ್ಲ ಒಂದು ಪ್ರಶ್ನೆ ಕೇಳಬೇಕಂತೇಳಿ ಆಸೆ ಇದೆ. ಯಾಕಂದರೆ ಹಿಂದೆ ನೀವು ನೇರವಾಗಿ ಹೇಳ್ತೀರಾ, ಹಿಂದೆ ಹೇಳಿದ್ರಿ ಕೊಡಗಿಗೆ ರೈಲು ಬರುತ್ತೆ ಅಂತೇಳಿ. ನಿಮ್ಮ ಸಂಸದರೇ 10 ವರ್ಷ ಇದ್ರು, ಸರ್ವೆ ಮಾಡಿಸಿದ್ರು, ಹಿಡ್ಕೊಂಡು ಓಡಾಡಿದ್ರು. ನೀವು ನೇರವಾಗಿ ಹೇಳಿದ್ರಿ ರೈಲು ಬರಲ್ಲ, ರೈಲು ಬಿಡ್ತಾರೆ ಅಂತೇಳಿ. ಈ ಸಂಸದರು ರೈಲೇ ಬಿಟ್ಟರೆ ಹೇಗೆ? ನೋಡಿ, ಈ ಸಂಸದರು ಅದೇ ಪರಿಸ್ಥಿತಿ ಆಗಿದೆ. ಇನ್ನು ಮುಂದಿನ ಸಂಸದರನ್ನು ನಾವು ನೋಡಬೇಕಾಗ್ತದೆ. ಮತ್ತು ಒಂದು ಇದಕ್ಕೆ ಅಡೆತಡೆ ಮಾಡೋರು ಕೂಡ ಇದ್ದಾರೆ. ಅಡೆತಡೆ ಮಾಡೋರು ಪರಿಸರವಾದಿಗಳು ನಮಗೆ ರೈಲು ಬೇಡ ಅಂತ ಹೇಳ್ತಾರೆ, ಹೋರಾಟ ಮಾಡ್ತಾರೆ ಅಂತ. ಹಾಗಾಗಿ ನಾವು ಕೂಡ ಮಾತಾಡುವಂಥ ಸಂದರ್ಭದಲ್ಲಿ ನಮಗೆ ಕುಶಾಲನಗರ ತನಕ ಮಾತ್ರ ರೈಲ್ವೆ ಕೊಡಿ ಅಂತ ನಾವು ಕಟ್ಟಿದ್ದೇವೆ. ಈಗ ಹೈವೇ 4600 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ. ನಮ್ಮ ಹಳೆ ಸಂಸದರು ಸ್ಯಾಂಕ್ಷನ್ ಮಾಡಿಸಿದ್ದಾರೆ. ಅದು ನಾವು ಮಾಡಿರೋದು ಎಲ್ಲಿವರೆಗೆ? ಗುಡ್ಡೇಶ್ವರಿಗೆ ಮಾತ್ರ. ಈಚೆಗೆ ಕಂಟಿನ್ಯೂ ಮಾಡೋಕ್ಕೆ ನಾವು ಕೊಟ್ಟಿಲ್ಲ. ಯಾವಾಗ ಬೇಕು ಅಂತಂದರೆ ಅವ್ರಿಗೆ ಕೊಡ್ತೀವಿ. ಆದರೆ ಈಗ ಪರಿಸ್ಥಿತಿ ಏನು? ಮನೇಲಿ ಎಷ್ಟು ಕಾರ್ಗಳು? ಒಂದೊಂದು ಮನೆಯಲ್ಲಿ ಅಪ್ಪನಿಗೊಂದು, ಮಗನಿಗೊಂದು, ಹೆಂಡತಿಗೊಂದು, ಮಗಳಿಗೊಂದು. ಅದರ ಜೊತೆಗೆ ಇದಕ್ಕೆ ಹೋಗು, ಒಬ್ಬೊಬ್ಬರ ಮನೆ 5 ವೆಹಿಕಲ್ ಇದೆ. 5 ವೆಹಿಕಲಿಗೆ ರಸ್ತೆಗೆ ಹೋದಾಗ ನೀವು ನೋಡ್ತೀರಿ, ಕುಶಾಲನಗರ ಟು ಮಡಿಕೇರಿ ಬರಬೇಕಾದ್ರೆ ಕ್ಯೂ ಸಿಸ್ಟಮಲ್ಲಿ ಬಂದಾಗ ಬರ್ತದೆ. ನಾನು ಇದನ್ನು ಒಂದು 20 ವರ್ಷ ಹಿಂದೆ ನಾನು ನೋಡಿದೆ, ಮೈಸೂರು ಟು ಬೆಂಗಳೂರು ಹೋಗುವಾಗ. ಈಗ ಇಲ್ಲಿ ನೋಡ್ತಾ ಇದ್ದೀವಿ. ಸೊ ಇದಕ್ಕಾಗೆಲ್ಲ ಟ್ರೈಲ್ ಬರಲಿಲ್ಲವಂತ? ಕಾರ್ ಇದೆಯಲ್ಲ, ಮತ್ತೇನಕ್ಕೆ ರೈಲು ಅಂತಾನೆ? ಕಾರ್ ಇದೆ, ಹಾಗಾಗಿ ರೈಲ್ ಏನಕ್ಕೆ ಕೊಡಗಿಗೆ ಅಂತಾನೆ? ಇಲ್ಲ, ರೈಲ್ ಬರಬೇಕು. ನಾವು ಒತ್ತಡವನ್ನು ಹಾಕ್ತೇವೆ. ಅದಕ್ಕೆ ಒಂದು ಮಾನಸಿಕ ಸಿದ್ಧತೆ ಮಾಡಿ, ಒಂದು ನಮ್ಮ ಏನು ಹೇಳ್ತೀವಿ ಅಂತ ಕಮಿಟ್ಮೆಂಟ್ ಬೇಕು. ಆ ಕಮಿಟ್ಮೆಂಟ್ ಅಂದರೆ ಮಾತ್ರ ಮಾಡೋಕ್ಕಾಗ್ತದೆ. ಆ ಕಮಿಟ್ಮೆಂಟನ್ನು ಮಾಡಿಸುವಂಥ ವ್ಯವಸ್ಥೆ ಮಾಡಬೇಕು ಅಂತ ನಾವು ಈಗಿನ ನೆನಪಿಗೆ ಹೇಳ್ತೇವೆ. ನಾನು ಫಸ್ಟ್ ಗೆದ್ದಾಗ 94ರಲ್ಲಿ ನಾನು ಗೆದ್ದಿದ್ದೆ. ನಾನು ಆಗಲಿದೆ ಯಂಗೆಸ್ಟ್ MLA ಆಗಿದೆ. ನಮ್ಮ ಹಳೇ ಮಾಜಿ ಮಂತ್ರಿಗಳಿಗೆ GVJ ಇರ್ಬೋದು, ವಿಳೆಬ್ನವ್ರು ಇರ್ಬೋದು, ಅವರ ಪೊಲಿಟಿಕಲ್ ಸರ್ವಿಸ್ ನನ್ನ ಏಜು ಇವತ್ತು ಅಂತ ಹೇಳಿದೆ. ಆದರೆ ನನಗೆ ಚಿಂತನೆ ಇರುವಂಥದ್ದು ಎಜುಕೇಷನ್ಗೆ ಒತ್ತು ಕೊಡಬೇಕು, ಮತ್ತು ಅದರ ಜೊತೆಗೆ ನಮ್ಮ ರೋಡ್ ಸಿಸ್ಟಮೆಲ್ಲ ಚೆನ್ನಾಗಿ ಮಾಡಬೇಕು ಅಂತ ಹೇಳೋದ ಚಿಂತನೆ ಇದೆ. ಅದರ ಜೊತೆಗೆ ಒಂದು ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜ್ ಎಲ್ಲ ತೆರಿಬೇಕು ಅಂತ ಚಿಂತನೆ ಇದೆ ಅಂತ ನಾನು ಆಲ್ಮೋಸ್ಟ್ 95% ಮುಗಿಸಿದ್ದೇನೆ. ಈಗಿನ ಬಂದಂಥ ಯಾರು ಮುಖ್ಯಮಂತ್ರಿಗಳಿದ್ದಾರೆ, ಈಗಿನ ಶಾಸಕರಿದ್ದಾರೆ, 25 ವರ್ಷ ಏನು ಕಡ್ದಾಕ್ತಾರೆ ಅಂತ ಹೇಳಿದ್ರೆ ಅವ್ರು ಕಾಣೋದಿಲ್ಲ ಅಂತ ನಾವು ಕೇಳಬೇಕಾಗುತ್ತೆ. DC ಆಫೀಸು ನಾವು ಕಟ್ಟಿಸಿದ್ದು, SP ಆಫೀಸು ನಾವು ಮಾಡಿಸಿದ್ದು, ಕೋರ್ಟು ಮಡಿಕೇರಿಯಲ್ಲಿ ನಾವು ಮಾಡಿಸಿದ್ರದ್ದು, ಅದರ ಜೊತೆಗೆ ಹಾಸ್ಪಿಟ್ಲು 700 ಬೆಡ್ ಹಾಸ್ಪಿಟ್ಲು ನಾವು ಮಾಡಿಸಿದ್ದು, ಮೆಡಿಕಲ್ ಕಾಲೇಜು ಮಾಡಿಸಿದ್ರು ನಾವು ಮಾಡಿಸಿರೋದು, ಕುಶಾಲನಗರ ಇಂಜಿನಿಯರಿಂಗ್ ಕಾಲೇಜು ನಾವು ಮಾಡಿಸಿರೋದು, ಯೂನಿವರ್ಸಿಟಿಯನ್ನು ಪ್ರಾರಂಭ ಮಾಡಿಸಿದ ಅಳವರಲ್ಲಿ ನಾವು ಮಾಡಿಸಿರುವಂಥದ್ದು, ಸೈನಿಕ್ ಸ್ಕೂಲು ನಾವು ಮಾಡಿಸಿರುವಂಥದ್ದು. ಅವರು ಕಾಂಗ್ರೆಸ್ನವರು ಇದಕ್ಕಿಂತ ಮುಂಚೆ ಇದ್ದವರಾಗಲಿ ಈಗ ಬಂದವರಾಗಲಿ ಅವ್ರು ಹೇಳಿ ಏನಾದರೂ ಸಾಲಿಡ್ ವರ್ಕ್ ಮಾಡಿದೀವಾ ಅಂತ. ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದೀರಾ. ಸೊ ನೀವು ಅಭಿವೃದ್ಧಿ ಹೇಗೆ ಮಾಡ್ತೀರಾ? ಹಾಗೆ ಈ ಎಲೆಕ್ಷನ್ ಅಲ್ಲಿ ಇಷ್ಟೇ ಓಟ್ಗಳು ಬರುತ್ತೆ ಅಂತ ನಿಖರವಾಗಿ ಹೇಳ್ತೀರಾ? ನಿಮ್ಗೆ ಗೊತ್ತಿರುತ್ತೆ, ಯಾಕಂದ್ರೆ ಒಂದಷ್ಟು ರಾಜಕೀಯ ವಿಚಾರದಲ್ಲಿ ಚಾಣಾಕ್ಷ ನೀವು. ಈ ಬಾರಿ ಎಲೆಕ್ಷನ್ ನಲ್ಲಿ ನಿಮ್ಮ ಪಕ್ಷದ ಅಭ್ಯರ್ಥಿಗೆ ಎಷ್ಟು ಮತಗಳು ಬೀಳ್ಬಹುದು ಕೊಡಗಿನಿಂದ? ಕೊಡಗಿಂದ ನಾವು ಲೀಡು 1 ಲಕ್ಷ ಮತವನ್ನು ಲೀಡ್ ಕೊಡ್ತೇವೆ. ಕಳೆದ ಸಾರಿಗಿಂತ ಕಳೆದ ಸಾರಿ 85, ಈ ಸಾರಿ 1 ಲಕ್ಷ ಲೀಡ್ ಕೊಡ್ತೇವೆ. ಅದರಲ್ಲಿ ಏನು ಡೌಟ್ ಇಲ್ಲ. ನಮ್ಮ ಲೋಕಸಭಾ ಸದಸ್ಯರು ಲಾಸ್ಟ್ ಟೈಮು 1,35,000 ಲೀಡಲ್ಲಿ ಗೆದ್ದಿದ್ರು. ಈ ಸಾರಿ 2 ಲಕ್ಷದಲ್ಲಿ ಗೆಲ್ತೇವೆ. ಹಾಗಾಗಿ ಯಾವುದೇ ಕಾರಣಕ್ಕೆ ನಾವು ಸೋಲೋ ಪ್ರಶ್ನೆ ಬರಲ್ಲ. ನಾವು ಗೆಲ್ತೇವೆ. ಸನ್ಮಾನ್ಯ ಯದೂರವ್ರನ್ನ ಒಂದು MP ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ನಮ್ಮ ಕಾರ್ಯಕರ್ತರ ಚಿಂತನೆ ಕೂಡ ಅದೇ ಇದೆ. ಫೈನಲಿ ಸರ್, ಮತದಾರರಿಗೆ ಏನು ಹೇಳಿ ಬಯಸ್ತೀರಾ? ಮತದಾರರಿಗೆ ನಾನು
ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ, ತಾವೆಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷದ ಪರವಾಗಿ ಮತವನ್ನು ಚಲಾಯಿಸಬೇಕು. ಕೇಂದ್ರದ ಸನ್ಮಾನ್ಯ ಮೋದಿಜಿಯವರ ಏನು ಡೆವಲಪ್ಮೆಂಟ್ಸ್ ಇದೆ, ಅದು ಆರ್ಟಿಕಲ್ 370 ಇರ್ಬೋದು, ಅದರ ಜೊತೆಗೆ ನಮ್ಮ ದೇಶಕ್ಕೆ ರಾಮ ಮಂದಿರ 500 ವರ್ಷದ ಬೇಡಿಕೆದನ್ನು ಏನು ಮಾತಿನಂತೆ ನಡ್ಕೊಳ್ಳುವಂಥ ಕೆಲಸವನ್ನು ಮಾಡಿದ್ದೇವೆ. ಡೆವಲಪ್ಮೆಂಟ್ಸನ್ನು ನೋಡಿ ತಾವೆಲ್ಲರೂ ಕೂಡ ಮೋದಿಜಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ಉದ್ದೇಶದಿಂದ ಅಂದರೆ ಯದುವೀರವ್ರನ್ನ ಲೋಕಸಭಾ ಸದಸ್ಯರನ್ನಾಗಿ ಮಾಡಬೇಕು ಅಂತೇಳಿ ತಮ್ಮನ್ನು ಅತಿ ವಿನಯದಿಂದ ಬೇಡ್ಕೊಳ್ತೇನೆ. ಧನ್ಯವಾದಗಳು. ಫೈನ್ ಸರ್, ಇಷ್ಟೊತ್ತು ಸಾಕಷ್ಟು ವಿಚಾರಗಳು ನಮ್ಮ ಜೊತೆ ಚರ್ಚೆ ಮಾಡಿದರೆ, ಹಾಗಾಗಿ ನಮ್ಮ ಜಿಲ್ಲೆಯ ಜನತೆಯ ಪರವಾಗಿ, ನಮ್ಮ ವಾಹಿನಿಯ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನೋಡಿದ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಮತ್ತೆ ಮುಂದಿನ ಅತಿಥಿಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ನೋಡ್ತಾ ಇರಿ TV1.